Good morning. Am I audible? Very good morning. Okay. Yes, sir. Yes. Okay. In the last class, we have been discussing about the syllabus overview. We were just having a bird's eye view. Syllabus na Pakshinota discuss ಮಾಡ್ತಾ ಇದ್ವಿ ಅದನ್ನ. So in today's class, we'll continue with that because we have left with few more units of which we are yet to discuss or to have an overview. So today we'll be finishing it and we'll proceed further. ಕೇಳಿಸ್ತಾ ಇದೆಯಾ ಕ್ಲಿಯರ್ ಆಗಿ? ಡಿಸ್ಟರ್ಬೆನ್ಸ್ ಇದೆಯಾ? Yes, sir. ಕೇಳಿಸ್ತಾ ಇದೆ. Okay. Yes. I think we have done with this unit 1, if I'm not wrong. Unit 1 ಬಗ್ಗೆ discussions ಆಯ್ತು ಅನ್ಸುತ್ತೆ. So we'll proceed to unit 2, which deals with mainly the biodiversity. Law dealing with biodiversity in India, for which what are the things which you are supposed to study will be looked into. Basically, yes. Unit 2 is entirely dealing with the concept of biodiversity. One advantage of you studying IPR is it has very small topics, except unit 1. Unit 1 ನಲ್ಲಿ ತುಂಬಾ elaborate ಆಗಿ ನಾವು ಕಾಪರೇಟ್ ಡಿಸ್ಕಸ್ ಮಾಡ್ತೀವಿ. ಆದ್ರೆ ಅದು ಮುಗಿದ ಮೇಲೆ ಈ ಎಲ್ಲಾ ಯೂನಿಟ್ಸ್ ಮುಂದಕ್ಕಿದಾವಲ್ಲ, ಯೂನಿಟ್ 2, 3, 4, 5 ಇವೆಲ್ಲ ಬಹಳ ಸಣ್ಣ ಲೆಜಿಸ್ಲೇಷನ್ಸ್, ಬಹಳ ಸುಲಭ ಕೂಡ ಓದೋದು, ಎಕ್ಸಾಮ್ ಅಲ್ಲಿ ಬರೆಯೋದು ಸುಲಭ ಆಗ್ತದೆ. ಸೊ ಏನಂದ್ರೆ ಮಿನಿಮಮ್ ರೀಡಿಂಗ್ ಆಗ್ಬೇಕು, ಅರ್ಥ ಆಗಿದ್ರೆ ದಯವಿಟ್ಟು ಕೇಳ್ಬೇಕು. ಅದೇ ಅಷ್ಟಿದ್ರೆ ಸಾಕು, ಅರ್ಥ ಆಗ್ಬಿಡುತ್ತೆ, ಅದೆಲ್ಲ ಗೊತ್ತಾಗುತ್ತೆ. ಎಕ್ಸಾಮ್ ಆನ್ಸರ್ ಬರೋದು ಸ್ಟ್ರೈಟ್ ಕ್ವಶನ್ಸ್ ಕೇಳ್ತಾರೆ. ದೇ ವಿಲ್ ಬಿ ಆಸ್ಕಿಂಗ್ ಡೈರೆಕ್ಟ್ ಕ್ವಶನ್ಸ್ ಅಂಡ್ ಯು ವಿಲ್ ಬಿ ಇನ್ ಪೊಸಿಷನ್ ಟು ರೈಟ್ ಆನ್ಸರ್ಸ್ ವೆರಿ ಈಸಿಲಿ. ಬಹಳ ಸುಲಭನಾಗಿ ಆನ್ಸರ್ಸ್ ನ ಮಾಡ್ಬಿಡ್ಬೋದು. ಅದರಿಂದ ಸೊ ಜಸ್ಟ್ ಕಾನ್ಸಂಟ್ರೇಟ್ ಆನ್ ದೀಸ್ ಥಿಂಗ್ಸ್. ಫಸ್ಟ್ ಯೂನಿಟ್ ಇದೆಯಲ್ಲ ಬಹಳ ಎಲಾಬ್ರೇಟ್ ಆಗಿದೆ. ಇಟ್ಸ್ ಒನ್ ಆಫ್ ದ ಮೇಜರ್ ಲೆಜಿಸ್ಲೇಷನ್, ಕಾಪಿರೇಟ್ ಲಾ. ಅದರಿಂದ ನಾವು ಶುರು ಮಾಡ್ತೀವಿ ನಮ್ಮ ಕ್ಲಾಸಸ್ ನ. ಸೊ ಇದ್ರ ಬಗ್ಗೆ ಜಸ್ಟ್ ಒಂದು ಓವರ್ ವ್ಯೂ ನೋಡ್ಕೊಂಡು ಮುಂದಕ್ಕೆ ಹೋಗೋಣ. ಬಯೋಡೈವರ್ಸಿಟಿ ಲಾ ಇನ್ ಇಂಡಿಯಾ. ಇದರಲ್ಲಿ ಏನೇನು ನೋಡ್ತೀವಿ ನಾವು ಅಂದ್ರೆ, 1 minute, ಸ್ಟೂಡೆಂಟ್ಸ್ ಆರ್ ಸ್ಟಿಲ್ ಜಾಯ್ನಿಂಗ್. Okay. Yes. The thing is, yes, meaning and scope of biodiversity. ಏನು ಬಯೋಡೈವರ್ಸಿಟಿ ಅಂದ್ರೆ? ಜೈವಿಕ ವೈವಿಧ್ಯತೆ ಅಂದ್ರೆ ಏನು, ಮತ್ತೆ ಅದರ ವ್ಯಾಪ್ತಿ, ಮತ್ತೆ ಅದರ ಮೌಲ್ಯ ಏನು? ಬಯೋಡೈವರ್ಸಿಟಿಗೆ ಏನಾರ ಮೌಲ್ಯ ಇದೆಯಾ? ಏನು ಬಯೋಡೈವರ್ಸಿಟಿ ಅಂದ್ರೆ? ಫಸ್ಟ್ ಆಫ್ ಆಲ್ we find that there are so many flora and fauna. Biodiversity ಅಂದ್ರೆ it is connected with the biological materials. Biological materials ಅಂದ್ರೆ ಜೈವಿಕ ಸಂಪತ್ತು ನಮ್ಮಲ್ಲಿ ಇದೆಯಲ್ಲ, ಅದರಲ್ಲಿ ತುಂಬಾ ವೈವಿಧ್ಯತೆಗಳಿದೆ. ಆ ವೈವಿಧ್ಯತೆ ಇರ್ಬೇಕಾ? ಆ ವೈವಿಧ್ಯತೆಗೆ ಧಕ್ಕೆ ಆದ್ರೆ ಏನ್ ತೊಂದರೆ ಆಗುತ್ತೆ? ಮತ್ತೆ ಕೆಲವು ಏನ್ ಮಾಡ್ತಿದ್ದಾವೆ, ದೊಡ್ಡ ಕಂಪನಿಗಳು ಏನ್ ಮಾಡ್ತಿದ್ದಾವೆ, ಈ ಜೈವಿಕ ವೈವಿಧ್ಯತೆಯನ್ನ ಬಳಸ್ಕೊಂಡು ತಾವು ದುಡ್ಡು ಮಾಡಕ್ ಶುರು ಮಾಡ್ಬಿಟ್ಟಿದ್ದಾರೆ ಅಟ್ ದ ಕಾಸ್ಟ್ ಆಫ್ ಪೀಪಲ್. ನಮ್ಮ ಸಾಮಾನ್ಯ ಜನರಿಗೆ ಆ ವಸ್ತು ಮುಂಚೆ ಸುಲಭನಾಗಿ ಸಿಗ್ತಿತ್ತು, ಅದನ್ನ ಇವಾಗ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಮಾಡ್ಕೊಂಡು ಜನರನ್ನ ಎಕ್ಸ್ಪ್ಲಾಯ್ಟ್ ಮಾಡೋ ಒಂದು ಕೆಲಸಗಳು ನಡೀತಾ ಇದೆ. ಅದನ್ನು ತಪ್ಪಿಸ್ಬೇಕು. ಈ ಎಲ್ಲಾ ಕಾರಣಕ್ಕೋಸ್ಕರ ಈ ಒಂದು ಕಾನೂನು ಬಂತು. ಅದರ ಹಿನ್ನೆಲೆಯನ್ನು ಬಹಳ ಡೀಟೇಲ್ ಆಗಿ ನಾವು ಮುಂದಕ್ಕೆ ಓದ್ತೀವಿ. ಫಸ್ಟ್ ಪಾಯಿಂಟ್ ಇಸ್ ದಿಸ್: ಮೀನಿಂಗ್ ಅಂಡ್ ಸ್ಕೋಪ್ ಆಫ್ ಬಯೋಡೈವರ್ಸಿಟಿ. ಬಯೋಡೈವರ್ಸಿಟಿ ಅಂದ್ರೆ ಏನು, ಜೈವಿಕ ವೈವಿಧ್ಯತೆ ಅಂದ್ರೆ ಏನು, ಮತ್ತೆ ಅದರ ರಕ್ಷಣೆಗೆ ಇರುವಂತಹ ಪ್ರಾಮುಖ್ಯತೆ ಏನು, ಅವನ್ನೆಲ್ಲ ಇಲ್ಲಿ ಓದ್ತೀವಿ. ಮೀನಿಂಗ್ ಆಫ್ ಟ್ರೆಡಿಷನಲ್ ನಾಲೆಡ್ಜ್. ಸಾಂಪ್ರದಾಯಿಕ ಜ್ಞಾನ ಏನಂಗಂದ್ರೆ ಯಾವ ಜ್ಞಾನವನ್ನು ನಾವು ಸಾಂಪ್ರದಾಯಿಕ ಜ್ಞಾನ ಅಂತ ಪರಿಗಣಿಸ್ತೀವಿ. ಆ ಸಾಂಪ್ರದಾಯಿಕ ಜ್ಞಾನಕ್ಕೆ ಒಡೆಯ ಯಾರು? ಯಾಕಂದ್ರೆ ನಾವು ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ನೋಡ್ತೀವಿ, ನಾಲೆಡ್ಜ್ ಬಿಕಮ್ಸ್ ಪ್ರಾಪರ್ಟಿ. ನಮ್ಮ ಜ್ಞಾನನೇ ಸೊತ್ತಾಗುತ್ತೆ ಅಂದ್ರೆ ಈ ಸಾಮಾನ್ಯ ಜ್ಞಾನ, ಸಾಂಪ್ರದಾಯಿಕವಾಗಿ ಬಂದಂತಹ ಜ್ಞಾನ, ಅದು ಯಾರ ಸೊತ್ತು, ಮತ್ತೆ ಅದರ ಮೌಲ್ಯ ಏನು, ಅದನ್ನ ಬೇರೆಯವರು ಶೋಷಣೆ ಮಾಡ್ಬೋದ, ಅದನ್ನ ಬಳಸ್ಕೊಂಡ್ರೆ ಈ ಯಾರಿಗೆ ಅದರಿಂದ ಬೆನಿಫಿಟ್ಸ್ ಯಾರಿಗೂ ಹೋಗ್ಬೇಕು, ಇದ್ರ ಬಗ್ಗೆ ಎಲ್ಲ ನಾವು ಮಾಹಿತಿನ ಅಲ್ಲಿ ತಿಳ್ಕೊಂತೀವಿ. ದ ಕಾನ್ಸೆಪ್ಟ್ ಆಫ್ ಟ್ರೆಡಿಷನಲ್ ನಾಲೆಡ್ಜ್ ಇಸ್ ಡಿಸ್ಕಸ್ ಬೋತ್ ಇನ್ ದ ಯೂನಿಟ್ 1, ಯೂನಿಟ್ 2 ಆಸ್ ವೆಲ್ ಆಸ್ ಇನ್ ಯೂನಿಟ್ 3. ಪ್ಲಾಂಟ್ ವೆರೈಟೀಸ್ ಅಲ್ಲೂ ಇದ್ರ ಬಗ್ಗೆ ಬಹಳಷ್ಟು ಡಿಸ್ಕಷನ್ಸ್ ಆಗುತ್ತೆ. ಸೊ ಮೀನಿಂಗ್ ಆಫ್ ಟ್ರೆಡಿಷನಲ್ ನಾಲೆಡ್ಜ್ ಅದನ್ನ ಓದ್ತೀವಿ. ಮುಂದುವರಿತಾ, ಸೇಲೆಂಟ್ ಫೀಚರ್ಸ್ ಆಫ್ ದಿಸ್ ಬಯೋಡೈವರ್ಸಿಟಿ ಆಕ್ಟ್. ಒಂದು ಕಾನೂನನ್ನ ಭಾರತದಲ್ಲಿ ಮಾಡಿದ್ರು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮೊದಲು ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಬಗ್ಗೆ ಹಲವಾರು ನಿಯಮಗಳು ಮಾಡಿದ್ರು ಬಯೋಡೈವರ್ಸಿಟಿ ಪ್ರೊಟೆಕ್ಷನ್ ಬಗ್ಗೆ. ಅದಕ್ಕೆ ಪೂರಕವಾಗಿ ಭಾರತ ಕೂಡ ಒಂದು ಕಾನೂನನ್ನ ಮಾಡ್ತು. ಆ ಕಾನೂನಿನ ಹಿನ್ನೆಲೆ ಏನು,
ಆ ಕಾನೂನನ್ನ ಯಾಕೆ ಮಾಡಿದ್ರು, ಇಂಪಾರ್ಟೆಂಟ್ ಪರ್ಪಸಸ್ ಆಫ್ ದಸ್ ಲೆಜಿಸ್ಲೇಷನ್, ಈ ಬಯೋಡೈವರ್ಸಿಟಿ ಆಕ್ಟ್ ನ ಯಾಕೆ ಮಾಡಿದ್ರು, ಮತ್ತೆ ಆ ಬಯೋಡೈವರ್ಸಿಟಿ ಆಕ್ಟ್ ನಲ್ಲಿರುವಂತಹ ಪ್ರಮುಖ ಅಂಶಗಳೇನೇನು, ಯಾವ್ಯಾವ ಅಥಾರಿಟೀಸ್ ಇದ್ದಾರೆ, ಪ್ರಮುಖ ಡೆಫಿನೇಷನ್ಸ್, ಇಂಪಾರ್ಟೆಂಟ್ ಡೆಫಿನೇಷನ್ಸ್ ವಿಚ್ ವಿ ಫೈಂಡ್ ಇನ್ ದಿಸ್ ಬಯೋಡೈವರ್ಸಿಟಿ ಪ್ರೊಟೆಕ್ಷನ್ ಆಕ್ಟ್, ಮತ್ತೆ ಅಥಾರಿಟೀಸ್ ಏನು, ಅಧಿಕಾರಿಗಳೇನ ಅಲ್ಲಿ ನೇಮಕ ಮಾಡಿರ್ತಾರಲ್ಲ ಅವರ ಅಧಿಕಾರಗಳೇನು, ಮತ್ತೆ ಅವರ ಕರ್ತವ್ಯಗಳೇನು, ಇವುಗಳ ಬಗ್ಗೆ ಯಾವ್ಯಾವ ನಿಯಮಗಳು ಮಾಡಿದೆ ಅನ್ನೋದನ್ನ ಡೀಟೇಲ್ ಆಗಿ ನಾವು ಅಲ್ಲಿ ಓದ್ತೀವಿ. ಸೈಲೆಂಟ್ ಫೀಚರ್ಸ್ ಆಫ್ ಬಯೋಡೈವರ್ಸಿಟಿ ಆಕ್ಟ್. ಫರ್ದರ್ ವಿ ಪ್ರೊಸೀಡ್ ಅಬೌಟ್ ದ ಕಾನ್ಸೆಪ್ಟ್ ಆಫ್ ಬಯೋಪೈರಸಿ. ಪೈರಸಿ ಅಂದ್ರೆ ಚೌರ್ಯ ಮಾಡೋದು, ನಮ್ಗೆ ಕದ್ಕೊಂಡು ಹೋಗೋದು ಅಥವಾ ಅನ್ಆಥರೈಸ್ಡ್ ಆಗಿ ಬಳಸೋದು. ನಮ್ಗೆ ಅಧಿಕಾರ ಇಲ್ಲದೆ ಕೆಲವು ವಸ್ತುಗಳನ್ನ ಬಳಸ್ತೀವಿ ಅಂದ್ರೆ ಅದನ್ನ ಪೈರಸಿ ಅಂತ ಕರಿತೀವಿ. ಸೊ ಕಾನ್ಸೆಪ್ಟ್ ಆಫ್ ಬಯೋಪೈರಸಿ, ಈ ಜೈವಿಕ ಜೈವಿಕ ವಸ್ತುಗಳನ್ನ ಅನ್ಆಥರೈಸ್ಡ್ ಆಗಿ ಬಳಸೋದು, ಅದನ್ನು ಬಳಸ್ಕೊಂಡು ತನ್ನ ಸಂಪತ್ತನ್ನ ಸೃಷ್ಟಿ ಮಾಡ್ಕೊಳ್ಳೋದು, ಅವುಗಳೇನು, ಏನು ಬಯೋಪೈರಸಿ ಅಂದ್ರೆ ಏನು, ಮತ್ತೆ ಅದರಿಂದ ಆಗುವಂತಹ ಪರಿಣಾಮಗಳೇನು ಅನ್ನೋದನ್ನು ಕೂಡ ನಾವು ಮುಂದೆ ನೋಡ್ತೀವಿ. ನೆಕ್ಸ್ಟ್ ಕಮ್ಸ್ ರೆಗ್ಯುಲೇಷನ್ ಆಫ್ ಆಕ್ಸೆಸ್ ಟು ಬಯೋಡೈವರ್ಸಿಟಿ. ಈ ಪ್ರಾಣಿಗಳಿರ್ಬೋದು, ಇವಾಗ ಲೆಟ್ ಮಿ ಗಿವ್ ಎನ್ ಎಕ್ಸಾಂಪಲ್. ಮುಧೋಳ ನಾಯಿ ಕೇಳಿರ್ಬೇಕು ನಿಮ್ಗೆ. ಇಲ್ಲಿ ಹತ್ರ ಬಾಗಲಕೋಟೆ ಡಿಸ್ಟ್ರಿಕ್ಟ್ ಅಲ್ಲಿ ಮುಧೋಳ ಬರುತ್ತೆ, ಮುಧೋಳ ಒಂದು ತಾಲ್ಲೂಕು. ಅಲ್ಲಿ ಸಿಗುವಂತಹ ಒಂದು ನಾಯಿ ಇದೆಯಲ್ಲ, ಬಹಳ ಒಳ್ಳೆ ಬ್ರೀಡ್ ನಾಯಿ ಅದು. ಅದನ್ನ ಅದು ಹೆಂಗ್ ಬಂತು, ಅದು ಎಲ್ಲಿಂದ ಬಂತು ಅಂದ್ರೆ, ಇದು ಸ್ವಾಭಾವಿಕವಾಗಿ ಸಾಂಪ್ರದಾಯಿಕವಾಗಿ ಅದು ಇಲ್ಲಿ ಮುಧೋಳ ನಾಯಿ ಇಲ್ಲಿ ಸಿಗುತ್ತೆ, ಬಾಗಲಕೋಟೆ ಡಿಸ್ಟ್ರಿಕ್ಟ್ ಅಲ್ಲಿ ಸಿಗುತ್ತೆ. ಅದನ್ನ ಬ್ರೀಡಿಂಗ್ ಮಾಡ್ಕೊಂಡು ಮಾರಾಟ ಮಾಡ್ತಾರೆ, ಯಾಕಂದ್ರೆ ಇಟ್ಸ್ ಎ ವೆರಿ ಪಾಪ್ಯುಲರ್ ಬ್ರೀಡ್ ಆಫ್ ಡಾಗ್. ಅವು ಇವಾಗ ಯಾರೋ ಒಬ್ರು ಕಂಪ್ನಿಯವರು ಅದನ್ನ ಮುಧೋಳ ನಾಯಿ ತಗೊಳ್ಳೋದು, ಅದರಲ್ಲಿರೋ ವಾಟ್ ಈಸ್ ಮುಧೋಳ ನಾಯಿನು, ಇಟ್ಸ್ ಎ ಬಯೋಲಾಜಿಕಲ್ ರಿಸೋರ್ಸ್, ಅದೊಂದು ಜೈವಿಕ ಸಂಪತ್ತು. ಅದರ ಮೇಲೆ ರಿಸರ್ಚ್ ಮಾಡಿ ಅದರ ದೇಹನ ರಿಸರ್ಚ್ ಮಾಡಿ ಹೊಸ ಬ್ರೀಡ್ಗಳನ್ನ ಡೆವಲಪ್ ಮಾಡೋದು, ಆ ಬ್ರೀಡ್ ಡೆವಲಪ್ ಮಾಡಿ ಅದನ್ನ ನಾವು ಮಾರಾಟ ಮಾಡ್ತೀವಿ ಅಂತ ಹೋಗೋದು, ಮತ್ತೆ ಎಕ್ಸ್ಕ್ಲೂಸಿವ್ ರೈಟ್ಸ್ ತಗೊಂಡು ಮಾರಾಟ ಮಾಡಕ್ ಪ್ರಯತ್ನ ಪಡೋದು, ಅದನ್ನ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಮಾಡೋದು. ಈ ಎಲ್ಲಾ ಕ್ರಮಗಳು ಮಾಡೋದಕ್ಕೆ ಕಂಪನಿಗಳು ಕಾಯ್ತಾ ಇದೆ. ಅದರಿಂದ ಇಲ್ಲಿ ಸಿಗುವಂತ ಸಂಪತ್ತುಗಳನ್ನ ಹೊರ ರಾಷ್ಟ್ರಗಳಿಂದ ಬಂದು ಇಲ್ಲಿಂದ ಎತ್ಕೊಂಡು ಹೋಗ್ಬೇಕು. ಏನಕ್ಕೋಸ್ಕರ ಎತ್ಕೊಂಡು ಹೋಗ್ತಾರೆ? ಟು ಡೂ ರಿಸರ್ಚ್ ಅಂಡ್ ಟು ಕ್ರಿಯೇಟ್ ನ್ಯೂ ಇಂಟೆಲೆಕ್ಚುಯಲ್ ಪ್ರಾಪರ್ಟೀಸ್ ಮಾಡಕ್ ಪ್ರಯತ್ನ ಪಡ್ತಿರ್ತಾರೆ. ಇದು ಏನಾಗುತ್ತೆ ಅಂದ್ರೆ, ಮುಂಚೆ ಇದ್ರ ಬಗ್ಗೆ ಯಾವುದೇ ಅಡೆತಡೆಗಳೇನು ಇರಲಿಲ್ಲ. ಯಾವ ಬೇಕಾದ್ರೂ ಬರ್ತಾನೆ, ಏನ್ ಬೇಕೋ ಬಯೋಡೈವರ್ಸಿಟಿ ರಿಸೋರ್ಸಸ್ ತಗೊಂಡು ಇಲ್ಲಿಂದ ಹೋಗೋದು, ಅಲ್ಲಿ ರಿಸರ್ಚ್ ಮಾಡ್ಬಿಟ್ಟು ನಾನು ಕಂಡಿಡ್ತೀನಿ ಅನ್ನೋದು, ಅದು ನಮ್ಗೆ ಮಾರೋದು. ಈ ತರದ ಡೆವಲಪ್ಮೆಂಟ್ಸ್ ತುಂಬಾ ಆಯ್ತು. ಅದರಿಂದ ಏನಾಯ್ತು, ನಾವು ಈ ಒಂದು ಜೈವಿಕ ಸಂಪತ್ತೇನಿದೆಯಲ್ಲ, ಜೈವಿಕ ವೈವಿಧ್ಯತೆ ಏನಿದೆಯೋ ಅದನ್ನ ನಾವು ಕಾಪಾಡ್ಕೊಬೇಕು. ಯಾವುದೇ ಒಬ್ಬ ವ್ಯಕ್ತಿ ಭಾರತಕ್ಕೆ ಬಂದು ಭಾರತದಲ್ಲಿ ಸಿಗುವಂತಹ ಜೈವಿಕ ವೈವಿಧ್ಯತೆಯನ್ನ ಬಳಸ್ಕೊಂಡು ತಾನು ಸಂಪತ್ತು ಮಾಡ್ಕೊಂತ ಪ್ರಯತ್ನ ಮಾಡ್ಬೇಕು ಅಂದ್ರೆ, ಮೊದಲು ಕೆಲವು ಪರ್ಮಿಷನ್ಸ್ ತಗೊಬೇಕು. ಬಂದವರೆಲ್ಲ ಬಂದು ಬೇಕಾದ ಜೈವಿಕ ವಸ್ತುಗಳನ್ನ ತಗೊಂಡೋಗಿ ರಿಸರ್ಚ್ ಮಾಡೋದಕ್ಕೆ ಅವಕಾಶ ಇಲ್ಲ. ಅವನಂಗ್ ಮಾಡಿದಾನೆ ಅಂದ್ರೂ ಅದಕ್ಕೆ ಬೆಲೆ ಇರೋದಿಲ್ಲ. ಇವಾಗ ಹೇಳಿದ್ನಲ್ಲ, ಹೊಸ ಒಂದು ಬ್ರೀಡ್ ಯಾವ್ದು ಬಂತು, ಇಲ್ಲಿಂದ ತಗೊಂಡೋದ ಮೆಟೀರಿಯಲ್. ಟೇಕ್ ಫಾರ್ ಎಕ್ಸಾಂಪಲ್, ಇಲ್ಲಿ ಹಾವೇರಿ ಫೇಮಸ್. ಹಾವೇರಿ ಏನ್ ಫೇಮಸ್? ಬ್ಯಾಡಗಿ ಮೆಣಸಿನ್ಕಾಯಿಗೆ ಫೇಮಸ್. ಬ್ಯಾಡಗಿ ಮೆಣಸಿನ್ಕಾಯಿ ಇಟ್ಸ್ ಎ ಬಯೋಲಾಜಿಕಲ್ ಪ್ರಾಡಕ್ಟ್, ಬಯೋಲಾಜಿಕಲ್ ಸಬ್ಸ್ಟೆನ್ಸ್. ಅದನ್ನ ತಗೊಂಡು ಹೋಗ್ತಾನೆ ಯಾರೋ ಒಬ್ಬ ಅಮೆರಿಕಾದ ಕಂಪ್ನಿಯವನು, ತಗೊಂಡು ರಿಸರ್ಚ್ ಮಾಡ್ತಾನೆ. ಅಲ್ಲಿ ಹಲವಾರು ವಿಷಯಗಳು ಅವನಿಗೆ ಸಿಗುತ್ತೆ ಆ ಒಂದು ತಳಿಯಲ್ಲಿ. ಅವನೇನ್ ಮಾಡ್ತಾನೆ, ಇನ್ನೊಂದು ಹೊಸದೇನೋ ಪ್ರಾಡಕ್ಟ್ ಡೆವಲಪ್ ಮಾಡ್ತಾನೆ, ಅದನ್ನ ಮಾರಾಟ ಮಾಡಕ್ ಬರ್ತಾನೆ. ಅವಾಗ ನಾವು ಒಂದು ಪೇಟೆಂಟ್ ಕೊಡ್ಬೇಕಾ ಬೇಡವಾ? ನಾವು ಕೇಳ್ತೀವಿ ಪ್ರಶ್ನೆ, ನಿನಗೆ ಈ ರಿಸರ್ಚ್ ಮೂಲ ವಸ್ತು ಏನು? ಅವು ಹೇಳ್ಬೇಕು. ಈ ಹ್ಯಾಸ್ ಟು ಡಿಸ್ಕ್ಲೋಸ್. ಏನು? ಈ ಬ್ಯಾಡಿಗೆ ಮೆಣಸಿನ್ಕಾಯಿ ಸಸ್ಯ ಇರ್ಬೋದು ಅಥವಾ ಮೆಣಸಿನ್ಕಾಯಿ ಇರ್ಬೋದು, ಅದ್ರ ಮೇಲೆ ರಿಸರ್ಚ್ ಮಾಡಿದೆ. ಆ ಮೆಣಸಿನ್ಕಾಯಿ ಎಲ್ಲಿ ಸಿಕ್ತು ನಿಂಗೆ? ಆ ಮೆಣಸಿನ್ಕಾಯಿ ಸಿಕ್ಕಿದ್ದು ಇಲ್ಲಿ. ಸೊ ಇದನ್ನ ತಗೊಂಡು ಹೋಗಕ್ ಮುಂಚೆ ನಮ್ಮ ಪರ್ಮಿಷನ್ ತಗೊಂಡ. ಈ ರೀತಿ ಆ ಕಂಪನಿಗಳನ್ನ ಕಂಟ್ರೋಲ್ ಮಾಡಬೇಕು. ಅದ್ರ ಮೂಲಕ ನಮ್ಮ ಜೈವಿಕ ವೈವಿಧ್ಯತೆಯ ಸಂಪತ್ತನ್ನು ಉಳಿಸಬೇಕು. ಮತ್ತೆ ಅದನ್ನ ರಿಸರ್ಚ್ ಮಾಡೋದು ತಪ್ಪಲ್ಲ. ರಿಸರ್ಚ್ ಮಾಡ್ಬೇಕು ಅಂದ್ಮೇಲೆ, ಮಾಡ್ತೀವಿ ಅಂದ್ಮೇಲೆ ತಗೊಂಡೋಗಿದ ಮೂಲನ ಅಕ್ನಾಲೇಜ್ ಮಾಡ್ಬೇಕು. ಹೌದು, ಇಲ್ಲಿನ ಜನ ಉಳಿಸಿದ್ರು ಬೆಳೆಸಿದ್ರು ಇಷ್ಟು ದಿವಸ. ಬ್ಯಾಡಗಿ ಮೆಣಸಿನ್ಕಾಯಿ ಇವತ್ತು ಭಾರತದಲ್ಲಿ ಸಿಗ್ತಾ ಇದೆ, ವಿಶ್ವದಲ್ಲಿ ಸಿಗ್ತಾ ಇದೆ ಅಂದ್ರೆ ಅದಕ್ಕೆ ಕಾರಣ ಅಲ್ಲಿನ ರೈತರು. ಅರ್ಥ ಆಗ್ತಾ ಇದೆಯಾ? ಐ ಹೋಪ್ ಐ ಮೇಕಿಂಗ್ ಸೆನ್ಸ್. ಅರ್ಥ ಆಗ್ಲಿಲ್ಲ ಅಂದ್ರೆ ದಯವಿಟ್ಟು ಕೇಳಬೇಕು. am I audible? Yes, sir. Yes, sir. Okay. So regulation of access to this biodiversity, biological diversity, ಜೈವಿಕ ಸಂಪತ್ತು ಬಹಳ ಇದೆ ಭಾರತದಲ್ಲಿ. ಯಾರು ಬೇಕಾದ್ರೂ ಬಂದು ಏನೇನ್ ಸಿಕ್ಕುತ್ತೋ ತಗೊಂಡೋಗಿ ರಿಸರ್ಚ್ ಮಾಡ್ಕೊಂಡು ಅದು ನಂದೇ ಅಂತ ಆಸ್ತಿ ಮಾಡ್ಕೊಂಡ್ರೆ, ಇಟ್ ಇಸ್ ನಾಟ್ ಕನ್ಸಿಡರ್ಡ್ ಆಸ್ ಪ್ರಾಪರ್. ಅದನ್ನ ತಪ್ಪಿಸ್ಬೇಕು. ಅದನ್ನ ರಿಸರ್ಚ್ ಮಾಡೋದನ್ನ ತಪ್ಪಿಸೋದಲ್ಲ, ಹೊಸ ಅನ್ವೇಷಣೆ ಮಾಡೋದು ತಪ್ಪೋದಿಲ್ಲ. ಆದ್ರೆ ಅನ್ವೇಷಣೆ ಮಾಡುವಾಗ ನಂದೇ ಅಂದ್ಕೊಂಡು ಎಲ್ಲ ತನ್ನ ಸ್ವಂತ ಮಾಡ್ಕೊಂಡು ಅದನ್ನ ಆರ್ಥಿಕವಾಗಿ ನಮ್ಮ ಜನರನ್ನ ಶೋಷಣೆ ಮಾಡೋದಿಲ್ಲ, ಅದನ್ನ ತಪ್ಪಿಸ್ಬೇಕು. ಅದಕ್ಕೋಸ್ಕರ ಹಲವಾರು ನಿಯಮಗಳನ್ನ ಈ ಬಯೋಡೈವರ್ಸಿಟಿ ಆಕ್ಟ್ ಕೆಳಗೆ ಮಾಡಿದ್ರೆ. ಸೊ ದೇ ಪುಟ್ ರೆಗ್ಯುಲೇಷನ್ಸ್ ಆಸ್ ಟು ಆಕ್ಸೆಸ್ ಟು ಬಯೋಡೈವರ್ಸಿಟಿ. ಈ
ಜೈವಿಕ ಸಂಪನ್ಮೂಲಗಳಿದಾವಲ್ಲ ಅವುಗಳನ್ನ ಯಾರು ತಗೊಂಡು ಅದ್ರ ಮೇಲೆ ರಿಸರ್ಚ್ ಮಾಡ್ಬೇಕು ಅಂದ್ರೆ ಅದಕ್ಕೆ ಹಲವಾರು ನಿರ್ಬಂಧಗಳಿದಾವೆ. ಆ ಪರ್ಮಿಷನ್ ತಗೊಬೇಕು. ಆ ಪರ್ಮಿಷನ್ ತಗೊಂಡ್ಮೇಲೆ ಅವ್ರ ಕಂಡೀಷನ್ ಹಾಕ್ತಾರೆ. ನೀನ್ ರಿಸರ್ಚ್ ಮಾಡ್ತೀಯಾ, ಮಾಡದ್ಮೇಲೆ ಅದರಿಂದ ಏನಾನ ಹೊರ ಬಂತು ಅಂದ್ರೆ ಅದು ನಿಂದ ಒಬ್ಬಂದೇ ಅಲ್ಲ, ಅದರಲ್ಲಿ ಒಂದಷ್ಟು ಬೆನಿಫಿಟ್ ನಮ್ಗೂ ಶೇರ್ ಮಾಡ್ಬೇಕು. ಮತ್ತೆ ಅದನ್ನ ಹಲವಾರು ರಿಸ್ಟ್ರಿಕ್ಷನ್ಸ್ ಇರ್ಬೋದು ಅದ್ರ ಮೇಲೆ. ಈ ರೀತಿ ಆ ನಮ್ಮ ಜೈವಿಕ ಸಂಪನ್ಮೂಲಗಳಿದಾವಲ್ಲ, ಜೈವಿಕ ವೈವಿಧ್ಯತೆಯನ್ನು ಇದೆಯಲ್ಲ, ಅದನ್ನ ಕಾಪಾಡ್ಕೊಳ್ಳೋದ್ರಲ್ಲಿ ಈ ಒಂದು ಕಾನೂನು ಬಹಳ ಪ್ರಮುಖವಾದಂತಹ ಒಂದು ಪಾತ್ರ ವಹಿಸುತ್ತೆ. ಸೊ ದಟ್ಸ್ ವಿಲ್ ಬಿ ಡಿಸ್ಕಸಿಂಗ್ ಆಸ್ ಟು ವಾಟ್ ಆರ್ ದೋಸ್ ಪ್ರಾವಿಷನ್ಸ್ ಆಫ್ ಲಾ ಇನ್ ಡೀಟೇಲ್ ಇನ್ ದ ಫ್ಯೂಚರ್. ಮುಂದುವರಿತಾ ಅಥಾರಿಟೀಸ್ ಅಂಡರ್ ದ ಬಯೋಡೈವರ್ಸಿಟಿ ಆಕ್ಟ್. ಹಲವಾರು ಅಧಿಕಾರಿಗಳನ್ನ ಇಲ್ಲಿ ನೇಮಕ ಮಾಡಿದ್ದಾರೆ. ಇದಕ್ಕೋಸ್ಕರನೇ ಈ ಒಂದು ಅಧಿನಿಯಮನ ಬಹಳ ಪರಿಣಾಮಾತ್ಮಕವಾಗಿ ಜಾರಿ ಮಾಡೋದಕ್ಕೋಸ್ಕರ, ಮತ್ತೆ ಇಲ್ಲಿ ಮಾಡೋ ತಪ್ಪುಗಳಿಗೆ ಶಿಕ್ಷೆ ಕೊಡೋದಕ್ಕೋಸ್ಕರ, ಮತ್ತೆ ಈ ಪರ್ಮಿಷನ್ಸ್ ಕೊಡ್ಬೇಕಲ್ಲ, ಸೋ ಮೆನಿ ಡಿಸಿಷನ್ಸ್ ಆರ್ ಟು ಬಿ ಟೇಕನ್. ಯಾರು ಆ ಡಿಸಿಷನ್ಸ್ ತಗೊಬೇಕು, ಆ ಪ್ರೊಸೀಜರ್ಸ್ ಹೆಂಗ್ ನಡೆಸ್ಕೊಬೇಕು, ಇದ್ರ ಬಗ್ಗೆ ಎಲ್ಲ ಅದನ್ನ ನೋಡ್ಕೊಳ್ಳೋದಕ್ಕೋಸ್ಕರ ಹಲವಾರು ಅಧಿಕಾರಿಗಳನ್ನ ನೇಮಕ ಮಾಡಿದ್ದಾರೆ. ಯಾರ್ಯಾರು ಅಧಿಕಾರಿಗಳು, ಅವರ ಅಧಿಕಾರಗಳೇನು, ಅವರ ಕರ್ತವ್ಯಗಳೇನು, ಇವೆಲ್ಲ, ಮತ್ತೆ ಅವ್ರನ್ನ ಯಾರು ಅಪಾಯಿಂಟ್ಮೆಂಟ್ ಮಾಡ್ತಾರೆ, ಅವ್ರು ಎಷ್ಟು ವರ್ಷ ಕೆಲಸ ಮಾಡ್ತಾರೆ ಅಂತ, ಯಾರ್ಯಾರನ್ನ ಅಪಾಯಿಂಟ್ಮೆಂಟ್ ಮಾಡ್ಬೋದಲ್ಲಿ. ಯಾವುದೋ ಒಂದು ಡಿಸ್ಟರ್ಬೆನ್ಸ್ ಬರ್ತಾ ಇದೆ ಇಲ್ಲಿ ಸೌಂಡ್, ದಯವಿಟ್ಟು ಮ್ಯೂಟ್ ಮಾಡಿ. ಸುರೇಶ್ ಕರ್ಕಲ್ಮಟ್ಟಿ ಅವರೇ, ದಯವಿಟ್ಟು ಮ್ಯೂಟ್ ಮಾಡಿ. ನೀವು ಮ್ಯೂಟ್ ಮಾಡ್ತೀರಾ? ಸುರೇಶ್ ಕರ್ಕಲ್ಮಟ್ಟಿ. ಓಕೆ, yes. Moving further, so authorities under this Biodiversity Act and their powers and duties and the procedures they follow. Who is going to constitute them? Who is going to appoint them? Who can be appointed as to those posts? ಇದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಇದೆ. ಅವನು ಮುಂದಕ್ಕೆ ನಾವು ಓದ್ತೀವಿ ಯೂನಿಟ್ 2 ಕೆಳಗೆ. ಫರ್ದರ್, ಸ್ಕೀಮ್ ಆಫ್ ಪ್ರಾಫಿಟ್ ಶೇರಿಂಗ್. ಈಗಾಗಲೇ ಹೇಳಿದ್ನಲ್ಲ, ಯಾರೋ ಒಬ್ಬ ವ್ಯಕ್ತಿ ಭಾರತದ ಜೈವಿಕ ಸಂಪನ್ಮೂಲಗಳನ್ನ ತಗೊಂಡೋಗಿ ರಿಸರ್ಚ್ ಮಾಡಿ ಒಂದು ಹೊಸ ವಸ್ತುನ ಅನ್ವೇಷಣೆ ಮಾಡ್ದ, ಅದನ್ನ ಮಾರಾಟ ಮಾಡ್ಬೇಕಾದ್ರೆ ತುಂಬಾ ಬೆಲೆ ಇದೆ ಅನ್ಕೊಳ್ಳಿ. ಲೆಟ್ ಮಿ ಟೇಕ್ ಎನ್ ಎಕ್ಸಾಂಪಲ್. ಕೋವಿಡ್ ಎಕ್ಸಾಂಪಲ್ ಈಗ ನಡೀತಿದೆ ನಮ್ಮಲ್ಲಿ. ಕೋವಿಡ್ ಗೆ ಒಂದು ಟ್ರೀಟ್ಮೆಂಟ್ ಕೊಡೋದಕ್ಕೋಸ್ಕರ ಯಾವುದೋ ಒಂದು ಗಿಡಮೂಲಿಕೆ ಅದರಿಂದ ಕ್ಯೂರ್ ಆಗುತ್ತೆ ಅಂತ ಅನ್ನೋದು ಗೊತ್ತಾಯ್ತು ಅನ್ಕೊಳ್ಳಿ. ಏನ್ ಮಾಡ್ದ, ಯಾವ್ದೋ ಫಾರ್ಮಸ್ಯೂಟಿಕಲ್ ಕಂಪನಿ ಏನ್ ಮಾಡ್ದ, ಬಂದ ಆ ಗಿಡಗಳು ಎಲ್ಲಿ ಸಿಗುತ್ತೆ, ಯು ಕ್ಯಾನ್ ಸಿ, ನಿಮ್ಗೆ ಗೊತ್ತಿರ್ಬೋದು, ಕೆಲವು ಗಿಡಮೂಲಿಕೆಗಳು ಭಾರತದಲ್ಲಿ ಕೆಲವು ಪ್ರದೇಶಗಳಲ್ಲಿ ಮಾತ್ರ ಸಿಗ್ತದೆ, ಬೇರೆ ಕಡೆ ಅದು ಬೆಳೆಯೋದು ಇಲ್ಲ, ಅದು ಸಿಗೋದು ಇಲ್ಲ. ಇವ್ರೇನ್ ಮಾಡ್ತಾನೆ, ಅದನ್ನ ತಗೊಂಡ್ ಹೋಗ್ತಾನೆ, ಇಲ್ಲಿಂದ ರಿಸರ್ಚ್ ಮಾಡ್ದ, ವ್ಯಾಕ್ಸಿನ್ ಕಂಡಿಡ್ಬಿಟ್ಟು ಅನ್ಕೊಳ್ಳಿ. ಇವಾಗ ಇರೋ ವ್ಯಾಕ್ಸಿನ್ಸ್ 90%, 80% ಎಫೆಕ್ಟಿವ್ ಅಂತಾರೆ. ಒಂದು ವ್ಯಾಕ್ಸಿನ್ ಅಲ್ಲ, ಒಂದು ಔಷಧಿ ಕಂಡಿಡಿದ. ಆ ಟ್ಯಾಬ್ಲೆಟ್ಸ್ ತಗೊಂಡ್ರೆ ಕೋವ್ಯಾಕ್ಸಿನ್ ಬರೋದಿಲ್ಲ, ಪ್ರೂವ್ ಆಯ್ತು. ಅದಕ್ಕೆ ಎಷ್ಟು ಡಿಮ್ಯಾಂಡ್, ಯು ಜಸ್ಟ್ ಇಮ್ಯಾಜಿನ್ ಹೌ ಮಚ್ ಡಿಮ್ಯಾಂಡ್ ಇಟ್ ಈಸ್ ಗೋಯಿಂಗ್ ಟು ಹ್ಯಾವ್. ಎಷ್ಟು ಡಿಮ್ಯಾಂಡ್ ಇರ್ತದೆ, ಪ್ರತಿ ರಾಷ್ಟ್ರಗಳಿಗೂ ಬೇಕದು. ಎಲ್ಲರೂ ಎಷ್ಟು ಬೇಕಾದ್ರೂ ದುಡ್ಡು ಕೊಟ್ಟು ಕೊಂಡ್ಕೊಳಕ್ ರೆಡಿ ಇರ್ತಾರೆ. ಅವಾಗ ಜಸ್ಟ್ ಇಮ್ಯಾಜಿನ್ ದ ಅಮೌಂಟ್ ಆಫ್ ಮನಿ ಹಿ ಕ್ಯಾನ್ ಮೇಕ್. ಅವ್ನು ಪೇಟೆಂಟ್ ತಗೊಂತೀನಿ ಅನ್ಕೊಂಡು, ಪೇಟೆಂಟ್ ತಗೊಬೇಕು ಅಂದ್ರೆ, ಪೇಟೆಂಟ್ ತಗೊಂಡ್ರು ದುಡ್ಡು ಕೋಟಿ ಗಟ್ಟಲೆ ಹಣ ಗಳಿಸ್ತಾನೆ. ಆದ್ರೆ ಆ ವಸ್ತು ಎಲ್ಲಿ ಸಿಕ್ತು, ಅಸ್ಯೂಮ್ ಒಂದು ಗದಗದಲ್ಲಿ ಯಾವುದೋ ಒಂದು ಬೆಟ್ಟದಲ್ಲಿ ಅದು ಸಿಕ್ತದಪ್ಪ ಅನ್ಕೊಂಡ್ರೆ, ಅಲ್ಲಿ ಅಥವಾ ಆ ವಸ್ತುನ ಜನ ಇಲ್ಲಿ ತುಂಬಾ ದಿವಸದಿಂದ ಬಳಸ್ತಾ ಇದ್ದಾರೆ, ಅದನ್ನ ಪ್ರಿಸರ್ವ್ ಮಾಡ್ಕೊಂಡ್ ಬಂದಿದ್ದಾರೆ. ಸೊ ಅಲ್ಲಿಗೆ ಅವನು ಎಷ್ಟೇ ದುಡ್ಡು ದುಡಿಲಿ, ಅದರಲ್ಲಿ ಒಂದು ಶೇರ್ನ, ಯಾಕಂದ್ರೆ ಅವನಿಗೆ ಆ ವಸ್ತು ಸಿಕ್ಕಿತ್ತು, ಇಲ್ಲಿ ಆ ವಸ್ತು ಇಲ್ಲಿ ಸಿಗೋ ರೀತಿ ಇಟ್ಕೊಂಡಿದ್ ಯಾರ್ದು, ಇಲ್ಲಿನ ಜನ ಸಮುದಾಯ, ಇಲ್ಲಿ ಸಮುದಾಯಕ್ಕೆ ಸೇರಿದಂತಹ ಒಂದು ಸೊತ್ತದು. ಅದನ್ನ ನೀನ್ ಬಳಸ್ಕೊಂತೀಯ, ಬಳಸ್ಕೊ, ಅದರಿಂದ ಬರೋ ಬೆನಿಫಿಟ್ಸ ನೀನ್ ಮಾತ್ರ ತಗೊಳಂಗಿಲ್ಲ, ಇಲ್ಲಿನ ಸಮುದಾಯಕ್ಕೂ ಕೊಡ್ಬೇಕು. ಆ ಸಮುದಾಯ ಯಾವ ಸಮುದಾಯ, ಅದನ್ನ ಐಡೆಂಟಿಫೈ ಮಾಡೋದು ಹೆಂಗೆ, ಅದನ್ನ ಹೆಂಗ್ ನಾವು ಯಾರಿಗೆ ಕೊಡ್ಬೇಕಾ ಬೆನಿಫಿಟ್ ಶೇರಿಂಗು, ಇದ್ರ ಬಗ್ಗೆ ಎಲ್ಲ ನಿಯಮಗಳನ್ನ ನಾವು ಈ ಬಯೋಡೈವರ್ಸಿಟಿ ಆಕ್ಟ್ ಕೆಳಗೆ ನೋಡ್ತೀವಿ. So this is something which we'll be discussing in the future. Very interesting part of discussion. We'll be looking into in greater details once we finish our unit 1. Okay, moving further is protection of plant varieties and farmers' rights. Plant varieties. ಇಲ್ಲಿ ಇವಾಗ ನೀವು ನೋಡ್ತೀವಿ, ಪ್ಲಾಂಟ್ ವೆರೈಟೀಸ್ ಹಲವಾರು ಹೇಳಿದ್ನಲ್ಲ, ಒಂದು ಎಕ್ಸಾಂಪಲ್ ನಾನು ನಿಮ್ಗೆ ಹೇಳಿದ್ದು ಬ್ಯಾಡಗಿ. ಅದೇ ರೀತಿ ಬೇರೆ ಇವಾಗ ನೀವು ನಮ್ಗಂತೂ ನಮ್ ಗದಗ ಬಂದಾಗ ಅನ್ಸುತ್ತೆ, ವಿಚಿತ್ರ ಅನ್ಸುತ್ತೆ, ಇಲ್ಲಿ ಸಿಗುವಂತಹ ಕೆಲವು ತರಕಾರಿಗಳು ನಮ್ ಕಡೆ ಸಿಗೋದೇ ಇಲ್ಲ. ಸೊ ಅವುಗಳಿಗೆ ಆದಂತಹ ವೈಶಿಷ್ಟ್ಯತೆ ಇರ್ತದೆ, ಅವುಗಳ ಟೇಸ್ಟ್ ಬೇರೆ ಇರ್ತದೆ, ಅವುಗಳ ಡ್ಯೂರಬಿಲಿಟಿ ಬೇರೆ ಇರ್ತದೆ. ಅದು ಇಟ್ ಈಸ್ ಡಿಪೆಂಡ್ಸ್ ಆನ್ ಮೆನಿ ಫ್ಯಾಕ್ಟರ್ಸ್. ಹಲವಾರು ವಿಷಯಗಳನ್ನ ಹಲವಾರು ಅಂಶಗಳ ಆಧಾರದ ಮೇಲೆ ಆ ಒಂದು ಗುಣಗಳು ಆ ಸಸ್ಯಗಳಿಗೆ ಬರ್ತವೆ. ಆ ಪ್ಲಾಂಟ್ ವೆರೈಟೀಸ್ ನ ಮೇಲೆ ರಿಸರ್ಚ್ ಮಾಡಿ ಏನ್ ಮಾಡ್ತಾರೆ, ಇವರು ಹೊಸ ತಳಿಗಳನ್ನ ಡೆವಲಪ್ ಮಾಡಕ್ ಪ್ರಯತ್ನ ಪಡ್ತಾರೆ. ಯಾರು, ಕೆಲವು ಸತಿ ರೈತರೇ ಮಾಡಿರ್ತಾರೆ, ಡೆವಲಪ್ ಮಾಡಿರ್ತಾರೆ ತಳಿಗಳನ್ನ. ಕೆಲವು ಸತಿ ಏನ್ ಮಾಡ್ತಾರೆ, ಈ ಬ್ರೀಡರ್ಸ್ ಅಂತ ಕರಿತೀವಿ ನಾವು. ಬ್ರೀಡರ್ಸ್ ಅಂದ್ರೆ ಆ ಕಸಿ ಮಾಡಿ, ಆ ಸಸ್ಯಗಳಿಗೆ ಕಸಿ ಮಾಡ್ಬಿಟ್ಟು ಹೊಸ ವೆರೈಟಿನ ಡೆವಲಪ್ ಮಾಡ್ತಾರೆ.
ಈ ಸಂದರ್ಭಗಳಲ್ಲಿ ಆ ಪ್ಲಾಂಟ್ ವೆರೈಟೀಸ್ ನ ರಕ್ಷಣೆ ಹೆಂಗ್ ಮಾಡೋದು? ರೈತರು ಕೆಲವು ಹಲವಾರು ತಳಿಗಳು ಏನಿರ್ತವೆ ಅವು ರೈತರನ್ನೇ ಡೆವಲಪ್ ಮಾಡಿರ್ತಾರೆ. ಹಲವಾರು ವರ್ಷಗಳು ಅಂದ್ರೆ ಕೇವಲ ಒಂದು 2-3 ವರ್ಷಗಳಲ್ಲ, ಸಾವಿರಾರು ವರ್ಷಗಳು, ನೂರಾರು ವರ್ಷಗಳಿಂದ ರೈತರು ಏನ್ ಮಾಡ್ತಾರೆ, ಅವರ ಒಂದು ವ್ಯವಸಾಯ ಪದ್ಧತಿಯಿಂದ ಆ ಒಂದು ತಳಿಗಳನ್ನ ಉಳಿಸ್ಕೊಂಡ್ ಬಂದಿರ್ತಾರೆ, ಬೆಳೆಸ್ಕೊಂಡ್ ಬಂದಿರ್ತಾರೆ. ಅವುಗಳ ಮೇಲೆ ಇನ್ನೊಬ್ಬರು ಮಾನೋಪಲಿ ಎಸ್ಟಾಬ್ಲಿಷ್ ಮಾಡ್ಕೊಂಡು ಅಥವಾ ಅವುಗಳನ್ನ ಬಳಸ್ಕೊಂಡು ರಿಸರ್ಚ್ ಮಾಡಿ ರಿಸರ್ಚ್ ಮಾಡ್ಬಿಟ್ಟು ನಾವೇ ನಮ್ಮ ಓನರ್ ಅಂತ ಹೇಳಕ್ ಪ್ರಯತ್ನ ಪಡ್ತಾರೆ. ಮತ್ತೆ ಅದನ್ನೇ ಇಲ್ಲಿನ ರೈತರಿಗೆ ಮಾರಕ್ ಪ್ರಯತ್ನ ಪಡ್ತಾರೆ. ಅವೆಲ್ಲ ತಪ್ಪು. ಅವಕಾಶ ಕೊಡಬಾರ್ದು. ಕೊಟ್ರು ಅದು ವಿತ್ ಲಾಟ್ ಆಫ್ ರೆಸ್ಟ್ರಿಕ್ಷನ್ಸ್, ಹಲವಾರು ನಿಬಂಧನೆಗಳೊಂದಿಗೆ ಅದನ್ನ ಮಾಡ್ಬೇಕೆ ಹೊರತು ಹಂಗೆ ಮಾಡಬಾರ್ದು. ಈ ಎಲ್ಲ ವಿಷಯಕ್ಕೆ ಸಂಬಂಧಪಟ್ಟಂತೆ ನಿಯಮಗಳೇನಿದಾವೆ ಅನ್ನೋದು ನಾವು ಪ್ಲಾಂಟ್ ವೆರೈಟೀಸ್ ಕೆಳಗೆ ನಾವು ನೋಡ್ತೀವಿ. ಕಾನ್ಸೆಪ್ಟ್ ಆಫ್ ಪ್ಲಾಂಟ್ ವೆರೈಟೀಸ್, ಸಸ್ಯ ಪ್ರಭೇದಗಳು ಅಂದ್ರೆ ಏನು, ಮತ್ತೆ ಸಸ್ಯ ಪ್ರಭೇದಗಳಿಗೆ ಯಾಕೆ ನಾವು ರಕ್ಷಣೆ ಕೊಡ್ಬೇಕು, ವಾಟ್ ಈಸ್ ದ ಮೀನಿಂಗ್ ಆಫ್ ಪ್ಲಾಂಟ್ ವೆರೈಟೀಸ್ ಅಂಡ್ ವೈ ವಿ ನೀಡ್ ಟು ಪ್ರೊಟೆಕ್ಟ್ ಪ್ಲಾಂಟ್ ವೆರೈಟೀಸ್. ಈ ಸಸ್ಯ ಪ್ರಭೇದಗಳಿಗೆ ನಾವು ರಕ್ಷಣೆ ಏನು ಕೊಡ್ಬೇಕು ಅನ್ನೋದನ್ನ ಡೀಟೇಲ್ ಆಗಿ ಮುಂದೆ ಓದ್ತೀವಿ. ದೆನ್ ಲಾ ಅಂಡ್ ಪಾಲಿಸಿ ಗವರ್ನಿಂಗ್ ದ ಪ್ರೊಟೆಕ್ಷನ್ ಆಫ್ ಪ್ಲಾಂಟ್ ವೆರೈಟೀಸ್ ಅಂಡ್ ಫಾರ್ಮರ್ಸ್ ರೈಟ್. ಈ ರೈತರ ಹಕ್ಕುಗಳೇನಿದಾವೆ ಅವುಗಳ ರಕ್ಷಣೆ ಯಾಕೆ ಕೊಡ್ಬೇಕು, ಮತ್ತೆ ಈ ಪ್ರೊಟೆಕ್ಷನ್ ಆಫ್ ಪ್ಲಾಂಟ್ ವೆರೈಟೀಸ್, ಸಸ್ಯ ಪ್ರಭೇದಗಳನ್ನ ರಕ್ಷಣೆ ಕೊಡ್ಬೇಕು ಅನ್ನೋದ್ರಲ್ಲಿ ನಮ್ಮ ಸರ್ಕಾರದ ಒಂದು ನೀತಿ ಏನು, ಮತ್ತೆ ಸರ್ಕಾರ ನಮ್ಮ ಭಾರತದಲ್ಲಿರುವಂತಹ ಕಾನೂನುಗಳೇನು, ಇದ್ರ ಬಗ್ಗೆ ಇದನ್ನು ನಾವು ಡೀಟೇಲ್ ಆಗಿ ತಿಳ್ಕೊಂತೀವಿ ಮುಂದೆ. ನೆಕ್ಸ್ಟ್ ಕಮ್ಸ್ ಲಾಸ್ ರಿಲೇಟಿಂಗ್ ಟು ಪ್ರೊಟೆಕ್ಷನ್ ಆಫ್ ಪ್ಲಾಂಟ್ ಬ್ರೀಡರ್ಸ್ ರೈಟ್ಸ್. ಕಾನೂನುಗಳಿದಾವೆ. ಬ್ರೀಡರ್ಸ್ ರೈಟ್ಸ್ ಅಂದ್ರೆ ಬ್ರೀಡರ್ಸ್ ಅಂದ್ರೆ ಏನಂತಾರೆ ಕನ್ನಡದಲ್ಲಿ, ಏನು ಸ್ಪೆಸಿಫಿಕ್ ನೇಮ್ ಇದೆ ಬ್ರೀಡರ್ಸ್ ಅಂದ್ರೆ. ಸೊ ಆ ಬ್ರೀಡಿಂಗ್ ಹೊಸ ತಳಿಗಳು ಅಂದ್ರೆ ಬ್ರೀಡ್ಸ್. ಬ್ರೀಡರ್ಸ್ ಅಂದ್ರೆ ಯಾರು ಬ್ರೀಡ್ ಮಾಡ್ತಾರ, ಹೊಸ ಕಸಿ ಮಾಡಿ ಹೊಸ ವೆರೈಟಿನ ಡೆವಲಪ್ ಮಾಡ್ತಾರಲ್ಲ, ಅವರು ದೇ ಆರ್ ಕನ್ಸಿಡರ್ಡ್ ಆಸ್ ಬ್ರೀಡರ್ಸ್. ಬಿತ್ತನೆ ಅಲ್ರಿ, ಅಲ್ಲ 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 ಅಲ್ಲ. ದಯವಿಟ್ಟು ಮ್ಯೂಟ್ ಮಾಡ್ರಿ, ಶಬ್ದ ಬರ್ತಿದೆ ಯಾರು. ಅಕಸ್ಮಾತ್ ನೀವು ಮಾತಾಡ್ತೀವಿ ದಯವಿಟ್ಟು ಹಿಂದೆಗಡೆ ಸೌಂಡ್ಸ್ ಇಲ್ಲ ಅನ್ನೋದನ್ನ ಎನ್ಶೂರ್ ಮಾಡ್ಕೊಂಡು ಮಾತಾಡಿ. ಯಾಕಂದ್ರೆ ನಾವು ಹೆಡ್ಫೋನ್ ಹಾಕೊಂಡಿರ್ತೀವಿ, ತುಂಬಾ ಬೇರೆ ಸ್ಟೂಡೆಂಟ್ಸ್ ಹೆಡ್ಫೋನ್ ಹಾಕೊಂಡಿರ್ತಾರೆ, ರಾಶತ್ತೆ ಆ ಸೌಂಡ್. ದಯವಿಟ್ಟು ಅದನ್ನ ಗಮನದಲ್ಲಿ ಇಟ್ಕೊಳ್ಳಿ. ಲಾ ರಿಲೇಟಿಂಗ್ ಟು ಪ್ರೊಟೆಕ್ಷನ್ ಆಫ್ ಪ್ಲಾಂಟ್ ಬ್ರೀಡರ್ಸ್. ಬ್ರೀಡರ್ಸ್ ಅಂದ್ರೆ ಏನ್ ಮಾಡ್ತೀವಿ, ಏನ್ ದೇ ಆರ್ ಕಂಪನಿಗಳು ಏನ್ ಮಾಡ್ತೀವಿ, ಬೇರೆ ಬೇರೆ ತಳಿಗಳನ್ನ ಕ್ರಾಸ್ ಬ್ರೀಡ್ ಮಾಡಿ ಹೊಸ ತಳಿಗಳನ್ನ ಡೆವಲಪ್ ಮಾಡ್ತಾರೆ. ಡೆವಲಪ್ ಮಾಡೋದ್ರಿಂದ ಅವುಗಳ ಎಫಿಷಿಯನ್ಸಿ ಇರ್ಬೋದು, ಅವುಗಳನ್ನು ಮೇ ಬಿ ದೇರ್ ಈಲ್ಡ್, ಅವುಗಳ ಈಲ್ಡ್ ಅಂದ್ರೆ ಕನ್ನಡದಲ್ಲಿ ಕನ್ನಡದಲ್ಲಿ ಈಲ್ಡ್ ಅಂದ್ರೆ ಗೊತ್ತಾಗುತ್ತಲ್ಲ ಏನ್ರಿ? ಈಲ್ಡ್ ಅಂದ್ರೆ ಕನ್ನಡದಲ್ಲಿ ಪಡೆಯೋದಲ್ಲಮ್ಮ. ಈಲ್ಡ್ ಅಂದ್ರೆ ಎಷ್ಟು, ಇವಾಗ 1 ಎಕರೆಗೆ ಒಂದು ತಳಿ ಕಬ್ಬನ್ನ ಹಾಕಿದ್ರೆ ಇಳುವರಿ ಕಣ್ರಿ. ಈಲ್ಡ್ ಅಂದ್ರೆ ಇಳುವರಿ ಈಲ್ಡ್ ಅಂದ್ರೆ. ಸೊ ಈ ಇಳುವರಿ ಜಾಸ್ತಿ ಆಗ್ಬೋದು. ಯಾವ್ದೋ ಒಂದು ಹೊಸ ಒಂದು ಪ್ಲಾಂಟ್ ನ ಡೆವಲಪ್ ಮಾಡದಪ್ಪ ವ್ಯಕ್ತಿ, ಬ್ರೀಡರ್ ಕಂಪನಿಯವನು, ಅದು ಏನ್ ಮಾಡುತ್ತೆ, 1 ಎಕರೆ ಜಮೀನಲ್ಲಿ ನೀನ್ ಆ ತಳಿನ ಬಳಸ್ಕೊಂಡು ಬೆಳೆದ್ರೆ ಕಬ್ಬನ, ಈ ನಾವೇನ್ ಸಾಮಾನ್ಯ ತಳಿಗಳಿದಾವಲ್ಲ ಅದಕ್ಕೆ 10ರಷ್ಟು ಈಲ್ಡ್ ಬರ್ತದೆ. ಅಂದ್ರೆ ಎಲ್ಲರೂ ಅದನ್ನ ಬೆಳೆಯಕ್ ಹೋಗ್ತಾರೆ. ಅವಾಗ ಬೀಜ ಕೊಂಡ್ಕೊಬೇಕು, ಅದನ್ನ ಯಾರ ಹತ್ರ ಕೊಂಡ್ಕೊಬೇಕು? ಬಿಲ್ಡರ್ಸ್ ಹತ್ರ ಕೊಂಡ್ಕೊಬೇಕು. ಬೇರೆಯವರು ಅದನ್ನ ಹೊಸದಾಗಿ ಅವ್ನ ಬ್ರೀಡ್ ನ ಡೆವಲಪ್ ಮಾಡಂಗಿಲ್ಲ, ಅವನ ಹತ್ರನೇ ಕೊಂಡ್ಕೊಬೇಕು. ನೀವು ಇನ್ನೊಬ್ಬನ ಹತ್ರ ರೈತ ಬೆಳೆದಿರೋದನ್ನ ತಗೊಂಡು ನಾನ್ ಬ್ರೀಡ್ ಮಾಡ್ತೀನಿ ಅನ್ನೋದಕ್ಕೆ ಅವಕಾಶ ಇರೋದಿಲ್ಲ. ಸೊ ಇದು ಹಿಂಗೆ, ಇವುಗಳಿಗೆ ರೆಸ್ಟ್ರಿಕ್ಷನ್ಸ್ ಏನಿದೆ, ಬ್ರೀಡರ್ಗೆ ಎಷ್ಟರ ಮಟ್ಟಕ್ಕೆ ಹಕ್ಕ ಕೊಡ್ತೀವಿ, ಅದಕ್ಕೆ ಅವನ ಮೇಲೆ ಇರುವಂತಹ ರೆಸ್ಟ್ರಿಕ್ಷನ್ಸ್ ಏನು, ಇವುಗಳ ಬಗ್ಗೆ ಎಲ್ಲ ನಾವು ಪ್ಲಾಂಟ್ ವೆರೈಟೀಸ್ ಆಕ್ಟ್ ಗಳಿಗೆ ಏನೇನು ಹಕ್ಕುಗಳಿದೆ ಬ್ರೀಡರ್ಸ್ ಅನ್ನೋದನ್ನ ನೋಡ್ತೀವಿ. ದೆನ್ ಪ್ಲಾಂಟ್ ವೆರೈಟೀಸ್ ಅಂಡ್ ಫಾರ್ಮರ್ಸ್ ರೈಟ್ಸ್, ಅದು ಪ್ರಮುಖವಾದಂತ ರೈತರ ಹಕ್ಕನ್ನು ರಕ್ಷಣೆ ಮಾಡ್ಬೇಕು. ಅದಕ್ಕೋಸ್ಕರ ಏನ್ ಮಾಡ್ಬೇಕು, ಈ ಆಕ್ಟ್ ಕೆಳಗೆ ಏನ್ ಮಾಡಿದ್ರೆ ಒಂದು ಪ್ರಾಧಿಕಾರನೇ ಸ್ಥಾಪನೆ ಮಾಡ್ತಾರೆ. ದಟ್ ಇಸ್ ಕಾಲ್ಡ್ ಅಸ್ ಪ್ಲಾಂಟ್ ವೆರೈಟೀಸ್ ಅಂಡ್ ಫಾರ್ಮರ್ಸ್ ರೈಟ್ಸ್ ಪ್ರೊಟೆಕ್ಷನ್ ಅಥಾರಿಟಿ. ಒಂದು ಪ್ರಾಧಿಕಾರ ನೇಮಕ ಮಾಡಿದ್ರು. ಆ ಪ್ರಾಧಿಕಾರದ ಅಧಿಕಾರ ಏನು, ಅದರ ಕರ್ತವ್ಯಗಳು ಮತ್ತೆ ಕಾರ್ಯಗಳೇನು, ಅದನ್ನು ಕೂಡ ಮುಂದಕ್ಕೆ ನಾವು ಡೀಟೇಲ್ ಆಗಿ ಓದ್ತೀವಿ. ಸೊ ನ್ಯಾಷನಲ್ ರಿಜಿಸ್ಟರ್ ಆಫ್ ಪ್ಲಾಂಟ್ ವೆರೈಟೀಸ್ ಅಂಡ್ ರಿಜಿಸ್ಟ್ರೇಷನ್ ಆಫ್ ಪ್ಲಾಂಟ್ ವೆರೈಟೀಸ್. ಸಸ್ಯ ಪ್ರಭೇದಗಳ ಒಂದು ರಿಜಿಸ್ಟರ್, ಒಂದು ದಾಸ್ತಾವೇಜನ್ನ ಕ್ರಿಯೇಟ್ ಮಾಡ್ತಾರೆ. ಯಾವ ಬೇರೆ ಬೇರೆ ಜಾತಿಯ ಪ್ರಭೇದದ ಸಸ್ಯಗಳಿದಾವೆ ಅದನ್ನೆಲ್ಲ ಅಲ್ಲಿ ಲಿಸ್ಟ್ ಮಾಡಿರ್ತಾರೆ. ಅದಕ್ಕೆ ಏನ್ ಮಾಡ್ತಾರೆ, ಮತ್ತೆ ಒಂದ್ಸತಿ ರಿಜಿಸ್ಟರ್ ಆಯ್ತು ಅಂದ್ರೆ ಅವುಗಳನ್ನ ಬಳಸೋದ್ರಲ್ಲಿ ರೆಸ್ಟ್ರಿಕ್ಷನ್ಸ್ ಇರ್ತದೆ. ಎಷ್ಟಂಗೆ ಈಗ ಟ್ರೇಡ್ ಮಾರ್ಕ್ಸ್ ರಿಜಿಸ್ಟರ್ ಅಲ್ಲಿ ಒಂದ್ಸತಿ ಟ್ರೇಡ್ ಮಾರ್ಕ್ ಎಂಟ್ರಿ ಆಗ್ಬಿಡ್ತು ಅಂದ್ರೆ ಅದನ್ನ ಯಾರು ಬಳಸಬೇಕು, ಹೆಂಗ್ ಬಳಸಬೇಕು, ಎಷ್ಟು ಬಳಸಬೇಕು, ಇದ್ರ ಬಗ್ಗೆ ಎಲ್ಲ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಸಿಗುತ್ತೆ. ಅದೇ ರೀತಿ ಪ್ಲಾಂಟ್ ವೆರೈಟಿ ರಿಜಿಸ್ಟ್ರೇಷನ್ ಆಯ್ತು ಅಂದ್ರೆ ಯಾರ ಹೆಸರಲ್ಲಿ ರಿಜಿಸ್ಟರ್ ಆಗುತ್ತೋ ಅವ್ರಿಗೆ ಹಲವಾರು ಹಕ್ಕುಗಳು ಬರ್ತದೆ. ಅದು ರೈತರಾಗಿರ್ಬೋದು ಅಥವಾ ಬ್ರೀಡರ್ ಆಗಿರ್ಬೋದು ಅಥವಾ ಸಮುದಾಯ ಆಗಿರ್ಬೋದು. ಆದ್ರೆ ಅದನ್ನ ಬಳಸೋ ಇದರಲ್ಲಿ ಹಲವಾರು ನಿಬಂಧನೆಗಳನ್ನ ಇಂಪೋಸ್ ಮಾಡ್ತಾರೆ. ಅದ್ರ ಮೂಲಕ ಆ ಪ್ಲಾಂಟ್ ವೆರೈಟಿ ರಕ್ಷಣೆ ಮತ್ತೆ ಆ ಪ್ಲಾಂಟ್ ವೆರೈಟಿಗೆ
ಯಾರು ಒಡೆಯ ಆಗಿರ್ತಾನೋ ಅವನ ಹಿತಾಸಕ್ತಿಗಳನ್ನ ರಕ್ಷಣೆ ಮಾಡೋಕೆ ಇಲ್ಲಿ ಸಾಧ್ಯ ಆಗ್ತದೆ. ಸೊ ನ್ಯಾಷನಲ್ ರಿಜಿಸ್ಟರ್ ಆಫ್ ಪ್ಲಾಂಟ್ ವೆರೈಟೀಸ್ ಅಂಡ್ ರಿಜಿಸ್ಟ್ರೇಷನ್ ಆಫ್ ಪ್ಲಾಂಟ್ ವೆರೈಟೀಸ್, ಇದ್ರ ಬಗ್ಗೆ ನಾವು ಮುಂದಕ್ಕೆ ಡೀಟೇಲ್ ಆಗಿ ತಿಳ್ಕೊಂತೀವಿ. ನೆಕ್ಸ್ಟ್ ಕಮ್ಸ್ ಕಾನ್ಸೆಪ್ಟ್ ಆಫ್ ಬೆನಿಫಿಟ್ ಶೇರಿಂಗ್. ಅಗೇನ್ ಇಲ್ಲೂ ಅಷ್ಟೇ, ಒಂದು ರೈತ ಸಮುದಾಯಕ್ಕೆ ಸೇರಿದಂತಹ ಒಂದು ಸಸ್ಯನ ಇವಾಗ ಯಾವುದೋ ಒಂದು ಕಂಪನಿ ಇನ್ನೂ ಹೆಚ್ಚು ಡೆವಲಪ್ ಮಾಡಿ ಅದರಿಂದ ಹಣ ಗಳಿಸಿದೆ ಅಂದ್ರೆ ಅದರ ಬೆನಿಫಿಟ್ಸ್ ನ ರೈತರಿಗೂ ಹೋಗ್ಬೇಕು. ಯಾವ್ಯಾವ ಹೋಗ್ಬೇಕು, ಹೆಂಗ್ ಹೋಗ್ಬೇಕು, ಅದ್ರ ಸ್ಕೀಮ್ ನ ಹೆಂಗ್ ಡೆವಲಪ್ ಮಾಡಬೇಕು, ಇದ್ರ ಬಗ್ಗೆ ಕೂಡ ನಿಯಮಗಳನ್ನ ಈ ಪ್ಲಾಂಟ್ ವೆರೈಟೀಸ್ ಪ್ರೊಟೆಕ್ಷನ್ ಆಫ್ ಪ್ಲಾಂಟ್ ವೆರೈಟೀಸ್ ಆಕ್ಟ್ ಕೆಳಗೆ ಮಾಡಿದರೆ ಅವುಗಳ ಬಗ್ಗೆ ಡೀಟೇಲ್ ನ ಮುಂದಕ್ಕೆ ನಾವು ನೋಡ್ತೀವಿ. ಸೊ ದಿಸ್ ಇಸ್ ವಿತ್ ರೆಸ್ಪೆಕ್ಟ್ ಟು ಯೂನಿಟ್ 3. Okay, so compulsory license infringement and relief against infringement relating to plant variety. This is something which is common to almost all intellectual property rights topics. Compulsory license, ಕಡ್ಡಾಯ ಪರವಾನಗಿ ಯಾವಾಗ ಕೊಡಬಹುದು, ಇನ್ಫ್ರಿಂಜ್ಮೆಂಟ್ ಪ್ಲಾಂಟ್ ಬ್ರೀಡರ್ಸ್ ರೈಟ್ಸ್ ಇರ್ಬೋದು ಅಥವಾ ಫಾರ್ಮರ್ಸ್ ರೈಟ್ಸ್ ಗೆ ಧಕ್ಕೆ ಆಗಿದ್ರೆ ಅದಕ್ಕೆ ಸಿಗುವಂತಹ ಪರಿಹಾರಗಳೆಂತದ್ದು, ಮತ್ತೆ ಅದಕ್ಕೆ ಸಂಬಂಧಪಟ್ಟಂತ ಪ್ರೊಸೀಡಿಂಗ್ಸ್ ಹೆಂಗ್ ನಡೀತದೆ, ಎಲ್ಲಿ ನಡೀತದೆ, ಇದ್ರ ಬಗ್ಗೆನೂ ಎಲ್ಲ ಮಾಹಿತಿನ ನಾವು ತಿಳ್ಕೊಂತೀವಿ ಈ ಯೂನಿಟ್ ಅಲ್ಲಿ, ಯೂನಿಟ್ 3. ನೆಕ್ಸ್ಟ್ ಕಮ್ಸ್ ಯೂನಿಟ್ 4, ಡಿಸೈನ್ಸ್ ಲಾ. ನಾನಾಗ್ಲೇ ನಿಮ್ಗೆ ಹೇಳಿದ್ದೆ ಅನ್ಸುತ್ತೆ, ಮುಂಚೆ ಏನಿತ್ತು ಪೇಟೆಂಟ್ಸ್ ಅಂಡ್ ಡಿಸೈನ್ಸ್ ಆಕ್ಟ್ ಅಂತ ಇತ್ತು. ಆಮೇಲೆ ಏನ್ ಮಾಡಿದ್ರು, ಪೇಟೆಂಟ್ ಗೆ ಒಂದು ಸಪರೇಟ್ ಕಾನೂನು ಮಾಡಿದ್ರು, ಆಮೇಲೆ ಡಿಸೈನ್ಸ್ ಒಂದು ಸಪರೇಟ್ ಕಾನೂನ ಮಾಡಿದ್ರು. ನಾವು ವಿ ಹ್ಯಾವ್ ಎ ಸಪರೇಟ್ ಲಾ ಕಾಲ್ಡ್ ಲಾ ಆಫ್ ಡಿಸೈನ್. ಸೊ ಡಿಸೈನ್ ಅಂದ್ರೆ ಏನು, ಇಂಟ್ರೊಡಕ್ಷನ್ ಅಂಡ್ ಓವರ್ ವ್ಯೂ ಆಫ್ ಡಿಸೈನ್ ಲಾ. ಫಸ್ಟ್ ಡಿಸೈನ್ ಅಂದ್ರೆ ಏನು, ಏನಕ್ಕೋಸ್ಕರ ಅದನ್ನು ಬಳಸ್ತಾರೆ, ಅದರ ಒಂದು ಪ್ರಾಮುಖ್ಯತೆ ಏನು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಡ್ತೀವಿ. ಇಲ್ಲಿ ಡಿಸೈನ್ಸ್ ಅಂದ್ರೆ ಎಂತ ಡಿಸೈನ್ಸ್, ಇಂಡಸ್ಟ್ರಿಯಲ್ ಡಿಸೈನ್ಸ್, ಕೈಗಾರಿಕೆಯಲ್ಲಿ ಬಳಸುವಂತಹ ವಿನ್ಯಾಸಗಳು. ಡಿಸೈನ್ ಅಂದ್ರೆ ವಿನ್ಯಾಸ, ಕರೆಕ್ಟಾ? Am I right? Yes, sir. Okay, so introduction Yes, sir. and overview of design law. ಕಾನೂನು ಹೆಂಗ್ ಬಂತು, ಡಿಸೈನ್ ಲಾ ಹೆಂಗ್ ಬಂತು ಜಾರಿಗೆ, ಅದರ ಹಿನ್ನೆಲೆ ಏನು, ಯಾಕೆ ಬಂತು, ಅದರ ಉದ್ದೇಶಗಳೇನು ಅನ್ನೋದನ್ನೆಲ್ಲ ಅರ್ಥ ಮಾಡ್ಕೊಂತೀವಿ. ಸೈಲೆಂಟ್ ಫೀಚರ್ಸ್ ಆಫ್ ಡಿಸೈನ್ಸ್ ಲಾ, ಆ ಒಂದು ಡಿಸೈನ್ಸ್ ಆಕ್ಟ್ ಇದೆಯಲ್ಲ ಅದರ ಪ್ರಮುಖ ಲಕ್ಷಣಗಳೇನು, ಇಂಪಾರ್ಟೆಂಟ್ ಫೀಚರ್ಸ್ ಆಫ್ ಡಿಸೈನ್ಸ್ ಲಾ, ಅದ್ರ ಬಗ್ಗೆ ತಿಳ್ಕೊಂತೀವಿ. ದೆನ್ ರಿಜಿಸ್ಟ್ರೇಷನ್ ಆಫ್ ಡಿಸೈನ್ಸ್, ಈ ಕೈಗಾರಿಕಾ ವಿನ್ಯಾಸಗಳ ನೋಂದಣಿ ಮಾಡ್ಬೋದು ಅನ್ನಂಗಿದ್ರೆ ಅದಕ್ಕೆ ಪ್ರೊಸೀಜರ್ ಏನು, ಎಂತೆಂತಹ ವಿನ್ಯಾಸಗಳನ್ನ ನಾವು ನೋಂದಣಿ ಮಾಡಬಹುದು, ಎಂತೆಂತಹ ವಿನ್ಯಾಸಗಳಿಗೆ ನಾವು ನೋಂದಣಿ ಮಾಡೋದಕ್ಕೆ ಅವಕಾಶಗಳು ಇರೋದಿಲ್ಲ, ಇವುಗಳ ಬಗ್ಗೆನು ಡೀಟೇಲ್ಸ್ ಅಲ್ಲಿ ನಾವು ಓದ್ತೀವಿ ಯೂನಿಟ್ 4ರಲ್ಲಿ. ದೆನ್ ಕಮ್ಸ್ ದ ಇನ್ಫ್ರಿಂಜ್ಮೆಂಟ್ ಆಫ್ ಡಿಸೈನ್ಸ್ ಅಂಡ್ ರೆಮಿಡೀಸ್. ಯಾವುದೇ ಒಬ್ಬ ವ್ಯಕ್ತಿಗೆ ಒಂದು ಕೈಗಾರಿಕಾ ವಿನ್ಯಾಸ ಸೇರಿತ್ತು ಅಂದ್ರೆ ಅವನು ಅದರ ಒಡೆಯ ಆಗ್ತಾನಲ್ಲ, ಅವನ ಹಕ್ಕುಗಳಿದಾವೆ, ಕೆಲವು ಹಕ್ಕುಗಳು ಬರುತ್ತೆ. ಪರ್ಸನ್ ಹೂ ಓನ್ಸ್ ಎ ಡಿಸೈನ್, ಅವನ ಹಕ್ಕುಗಳು ಚ್ಯುತಿ ಆದ್ರೆ, ಅವನ ಹಕ್ಕಿಗೆ ಉಲ್ಲಂಘನೆ ಆದ್ರೆ ಅವಾಗ ಸಿಗುವಂತಹ ಯಾವ ಕೃತ್ಯಗಳನ್ನ ಉಲ್ಲಂಘನೆ ಅಂತ ಪರಿಗಣಿಸ್ತೀವಿ, ಚ್ಯುತಿ ಅಂತ ಪರಿಗಣಿಸ್ತೀವಿ, ಮತ್ತೆ ಅದಕ್ಕಿರುವಂತಹ ಪರಿಹಾರಗಳೇನು ಅನ್ನೋದನ್ನ ಡೀಟೇಲ್ ಆಗಿ ನಾವು ಅಲ್ಲಿ ಡಿಸೈನ್ಸ್ ಲಾ ಕೆಳಗೆ ಓದ್ತೀವಿ. ದೆನ್ ಕಮ್ಸ್ ಅಥಾರಿಟೀಸ್ ಅಂಡರ್ ದಿ ಡಿಸೈನ್ಸ್ ಆಕ್ಟ್. ಇದ್ರ ಕೆಳಗೆ ಕೆಲವು ಅಧಿಕಾರಿಗಳು, ಪ್ರಾಧಿಕಾರಗಳನ್ನ ನೇಮಕ ಮಾಡ್ತಾರೆ. ಆ ಅಧಿಕಾರಿಗಳು ಯಾರ್ಯಾರು, ಮತ್ತೆ ಅವರ ಅಧಿಕಾರ ಮತ್ತು ಕರ್ತವ್ಯಗಳು ಏನೇನು ಅನ್ನೋದನ್ನು ನಾವಿಲ್ಲಿ ನೋಡ್ತೀವಿ. ದಟ್ಸ್ ವಿತ್ ರೆಸ್ಪೆಕ್ಟ್ ಟು ಡಿಸೈನ್ಸ್ ಆಕ್ಟ್. ಅಂಡ್ ಲಾಸ್ಟ್ ಪಾರ್ಟ್ ಬಟ್ ನಾಟ್ ದ ಲೀಸ್ಟ್, ಬಹಳ ಪ್ರಮುಖವಾದದ್ದು, ನಿಮ್ಗೆಲ್ಲರಿಗೂ ಗೊತ್ತಾಗ್ಬೇಕು. This is something which should be known to everyone. ಏನದು, ಡಿಸ್ಟಿಂಕ್ಷನ್ ಬಿಟ್ವೀನ್ ಟ್ರೇಡ್ಮಾರ್ಕ್, ಕಾಪಿರೈಟ್, ಟ್ರೇಡ್ಮಾರ್ಕ್ ಡಿಸೈನ್, ಡಿಸ್ಟಿಂಕ್ಷನ್ ಬಿಟ್ವೀನ್ ಡಿಸೈನ್ಸ್ ಅಂಡ್ ಟ್ರೇಡ್ಮಾರ್ಕ್, ಡಿಸ್ಟಿಂಕ್ಷನ್ ಬಿಟ್ವೀನ್ ಡಿಸೈನ್ಸ್ ಅಂಡ್ ಕಾಪಿರೈಟ್, ಡಿಸ್ಟಿಂಕ್ಷನ್ ಬಿಟ್ವೀನ್ ಡಿಸೈನ್ಸ್ ಅಂಡ್ ಪೇಟೆಂಟ್, ಇವುಗಳ ಬಗ್ಗೆ ಸ್ಪಷ್ಟತೆ ನಮ್ಗಿರ್ಬೇಕು. ತುಂಬಾ ಸತಿ ಕನ್ಫ್ಯೂಷನ್ ಆಗ್ಬೋದು, ಡಿಸೈನು ಟ್ರೇಡ್ ಮಾರ್ಕ್ ಎರಡು ಒಂದೇ ಅನ್ಸ್ಬೋದು ನಮ್ಗೆ, ಡಿಸೈನು ಪೇಟೆಂಟ್ ಒಂದೇನಾ ಅನ್ಸ್ಬೋದು, ಅಥವಾ ಡಿಸೈನ್ಸು ಕಾಪಿರೈಟ್ ಎರಡು ಒಂದೇನಾ ಅನ್ಸ್ಬೋದು. ಬಟ್ ದೇರ್ ಆರ್ ಇಂಪಾರ್ಟೆಂಟ್ ಡಿಫ್ರೆನ್ಸಸ್ ಬಿಟ್ವೀನ್ ದೆಮ್. ಅದು ಏನು ಅನ್ನೋದನ್ನ ನಾವು ಡೀಟೇಲ್ ಆಗಿ ಇಲ್ಲಿ ಯೂನಿಟ್ 4 ಅಲ್ಲಿ ತಿಳ್ಕೊಂತೀವಿ. ತುಂಬಾ ಸರ್ತಿ ಈ ಪ್ರಶ್ನೆಯನ್ನೇ ಕೇಳಿದ್ದಾರೆ, ಡಿಸ್ಟಿಂಗ್ವಿಶ್ ಬಿಟ್ವೀನ್ ಡಿಸೈನ್ಸ್ ಅಂಡ್ ಟ್ರೇಡ್ ಮಾರ್ಕ್, ಡಿಸ್ಟಿಂಗ್ವಿಶ್ ಬಿಟ್ವೀನ್ ಟ್ರೇಡ್ ಮಾರ್ಕ್, ಡಿಸೈನ್ಸ್ ಅಂಡ್ ಪೇಟೆಂಟ್. ಅದನ್ನ ಅವುಗಳ ನಡುವೆಂತಹ ವ್ಯತ್ಯಾಸಗಳನ್ನ ಹೇಳೋ ಒಂದು ಚೈತನ್ಯ ನೀವು ಪಡ್ಕೊಬೇಕು ಈ ಒಂದು ಯೂನಿಟ್ ಓದಿದ್ಮೇಲೆ. ಸೊ ದಿಸ್ ಇಸ್ ವಿತ್ ರೆಸ್ಪೆಕ್ಟ್ ಟು ಡಿಸೈನ್ಸ್ ಲಾ. ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಪ್ಲೀಸ್ ಆಸ್ಕ್. ಇದು ಯೂನಿಟ್ 2, 3, 4. ಯೂನಿಟ್ 2 ಬಯೋಡೈವರ್ಸಿಟಿ ಲಾ ಬಗ್ಗೆ ಇದೆ. 3 ಪ್ಲಾಂಟ್ ವೆರೈಟೀಸ್ ಅಂಡ್ ಫಾರ್ಮರ್ಸ್ ಪ್ರೊಟೆಕ್ಷನ್ ಆಫ್ ಪ್ಲಾಂಟ್ ವೆರೈಟೀಸ್ ಅಂಡ್ ಫಾರ್ಮರ್ಸ್ ರೈಟ್ ಇದೆ. 3ನೇದು ಡಿಸೈನ್ ಲಾ ಇದೆ. ಅರ್ಥ ಆಗ್ತಿದ್ಯಾ? Shall we proceed? Yes, sir. Yes, sir. Okay. Next comes Unit 5. Again here international treaties and conventions on IPR. And ಬೌದ್ಧಿಕ ಸ್ವತ್ತುಗಳ ಸಂಬಂಧಪಟ್ಟಂತೆ ಇರುವಂತಹ ಅಂತಾರಾಷ್ಟ್ರೀಯ ಒಪ್ಪಂದಗಳು ಏನೇನು ಅನ್ನೋದನ್ನ ಕೆಲವು ಪ್ರಮುಖವಾದ, ಎಲ್ಲ ಅಲ್ಲ, ಹಲವಾರು ಕನ್ವೆನ್ಷನ್ಸ್ ಟ್ರೀಟೀಸ್ ಇದಾವೆ. ಕೆಲವು ಪ್ರಮುಖವಾದಂತಹ ಅಂತಾರಾಷ್ಟ್ರೀಯ ಒಪ್ಪಂದಗಳನ್ನ ನಾವಿಲ್ಲಿ ತಿಳ್ಕೊಂತೀವಿ, ಅವುಗಳ ಬಗ್ಗೆ ಡೀಟೇಲ್ ಆಗಿ ಓದ್ತೀವಿ. ಮೊದಲನೇದು ಟ್ರಿಪ್ಸ್.
ನಾವಾಗಲೇ ಲಾಸ್ಟ್ ಕ್ಲಾಸಲ್ಲೂ ಇದ್ರ ಬಗ್ಗೆ ಕೆಲವು ಬ್ರೀಫ್ ಆಗಿ ತಿಳ್ಕೊಂಡಿದ್ವಿ. ಅದು ಇನ್ನೂ ಡೀಟೇಲ್ ಆಗಿ ಈ ಒಂದು ಸೆಮಿಸ್ಟರ್ ಅಲ್ಲಿ ತಿಳ್ಕೊಂತೀವಿ. ಟ್ರಿಪ್ಸ್ ಅಂದ್ರೆ ಏನು, ಯಾರು ಹೇಳಕ್ಕಾಗತ್ತಾ? ಲಾಸ್ಟ್ ಸೆಮಿಸ್ಟರ್ ಓದಿದೀವಿ ಇದನ್ನ. ಏನ್ ಟ್ರಿಪ್ಸ್ ಅಂದ್ರೆ? trade related intellectual property rights. property rights. ಟ್ರೇಡ್ ರಿಲೇಟೆಡ್ ಆಸ್ಪೆಕ್ಟ್ಸ್ ಆಫ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್. ಎಲ್ಲಿ ಬರುತ್ತೆ ಇದು ಗೊತ್ತಾ? ಇದು ಎಲ್ಲಿ ಬರುತ್ತೆ ಸರ್? ಎಲ್ಲೂ ಅಲ್ಲೇ ಇರ್ತದೆ ಅದು. WTO. ಎಲ್ರಿ ಹೇಳ್ರಿ ಗಣೇಶ್. World Trade Organization. Yes, exactly. It is part and parcel of a World Trade Organization's agreements. World Trade Organization ಸ್ಥಾಪನೆ ಆದಾಗ ಅದರ ಮೆಂಬರ್ಸ್ ಆಗ್ಬೇಕು ಅಂದ್ರೆ ಹಲವಾರು ಅಗ್ರಿಮೆಂಟ್ಸ್ ಗೆ ಒಪ್ಕೊಬೇಕು. ಆ ಎಲ್ಲಾ ಅಷ್ಟೊಂದು ಒಪ್ಪಂದಗಳಲ್ಲಿ ಒಂದು ಒಪ್ಪಂದ ಟ್ರಿಪ್ಸ್ ಅಗ್ರಿಮೆಂಟ್ ಈಸ್ ಒನ್ ಆಫ್ ದ ಪಾರ್ಟ್ ಆಫ್ WTO ಇನಿಷಿಯೇಟಿವ್ಸ್. WTO ಮೆಂಬರ್ಸ್ ಯಾರು ಇರ್ತಾರೆ ಅವರೆಲ್ಲ ಟ್ರಿಪ್ಸ್ ನ ಅಗ್ರಿಮೆಂಟ್ ನ ಒಂದು ಭಾಗ ಆಗಿರ್ತಾರೆ. ಏನಕ್ಕೆ ಬಂತು ಟ್ರಿಪ್ಸ್, ಅದರ ಹಿನ್ನೆಲೆ ಏನು, ಯಾಕೆ, ಏನು ಎತ್ತ ಅನ್ನೋದನ್ನೆಲ್ಲ ಡೀಟೇಲ್ ಆಗಿ ಮುಂದಕ್ಕೆ ನೋಡ್ತೀವಿ. ದೆನ್ ಕಮ್ಸ್ ಬರ್ನ್ ಕನ್ವೆನ್ಷನ್. ಬರ್ನ್ ಕನ್ವೆನ್ಷನ್ ಇಸ್ ಆಲ್ಸೋ ಇಂಪಾರ್ಟೆಂಟ್ ಇಂಟರ್ನ್ಯಾಷನಲ್ ಕನ್ವೆನ್ಷನ್ಸ್ ಡೀಲಿಂಗ್ ವಿತ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ. ಏನಕ್ಕೆ ಬಂತು ಈ ಬರ್ನ್ ಕನ್ವೆನ್ಷನ್, ಅದರ ಹಿನ್ನೆಲೆ ಏನು, ಉದ್ದೇಶಗಳೇನು, ಎಂತೆಂತ ಬೌದ್ಧಿಕ ಸ್ವತ್ತುಗಳ ರಕ್ಷಣೆಗೆ ಈ ಒಂದು ಬರ್ನ್ ಕನ್ವೆನ್ಷನ್ ಮಾಡಿದ್ರು ಅನ್ನೋದನ್ನ ನಾವು ಡೀಟೇಲ್ ಆಗಿ ಡಿಸ್ಕಷನ್ ಮಾಡೋಣ. ನೆಕ್ಸ್ಟ್ ಕಮ್ಸ್ ಕನ್ವೆನ್ಷನ್ ಆನ್ ಬಯೋಡೈವರ್ಸಿಟಿ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜೈವಿಕ ವೈವಿಧ್ಯತೆ ಮತ್ತು ಅದರ ರಕ್ಷಣೆ ಮತ್ತು ಯಾವ ರೀತಿ ಅದಕ್ಕೆ ಸಂಬಂಧಪಟ್ಟಂತೆ ಕಾನೂನುಗಳನ್ನ ಮಾಡಬೇಕು ಬೇರೆ ಬೇರೆ ಸದಸ್ಯ ರಾಷ್ಟ್ರಗಳು ಅನ್ನೋದಕ್ಕೆ ಹಲವಾರು ಕನ್ವೆನ್ಷನ್ಸ್ ಮಾಡಿದ್ರು. ಅದರಲ್ಲಿ ಒಂದು ಕನ್ವೆನ್ಷನ್ಸ್ ಆನ್ ಬಯೋಡೈವರ್ಸಿಟಿ, CBD ಅಂತ ಕರಿತೀವಿ ಅದನ್ನ ಪಾಪ್ಯುಲರ್ ಆಗಿ. ಆ ಕನ್ವೆನ್ಷನ್ ಉದ್ದೇಶಗಳೇನು, ಆ ಕನ್ವೆನ್ಷನ್ ನ ಪ್ರಮುಖ ಲಕ್ಷಣಗಳೇನು, ಅದರಿಂದ ರಾಷ್ಟ್ರಗಳ ಮೇಲೆ ಆಗುವಂತ ಪರಿಣಾಮಗಳೇನು, ಮತ್ತೆ ಭಾರತದ ಕಾನೂನಿಗೆ ಈ CBD ಇಂದ ಆದ ಕೊಡುಗೆ ಏನು, ಅದರಿಂದ ಎಷ್ಟು ಮಟ್ಟಿಗೆ ನಮ್ಮ ಒಂದು ಕಾನೂನು ಆ ಒಂದು ಅಂತಾರಾಷ್ಟ್ರೀಯ ಒಪ್ಪಂದದಿಂದ ಪ್ರಭಾವಕ್ಕೊಳಗಾಯ್ತು, ಇವುಗಳನ್ನೆಲ್ಲ ನಾವು ಡಿಸ್ಕಷನ್ಸ್ ಮಾಡ್ತೀವಲ್ಲಿ. ನೆಕ್ಸ್ಟ್ ಬರೋದು ಇಂಟರ್ನ್ಯಾಷನಲ್ IPR ಅಗ್ರಿಮೆಂಟ್ಸ್ ಅಫೆಕ್ಟಿಂಗ್ ಪ್ಲಾಂಟ್ ವೆರೈಟೀಸ್. ಜೈವಿಕ ಸಸ್ಯ ಪ್ರಭೇದಗಳ ಬಗ್ಗೆ ಸಂಬಂಧಪಟ್ಟಂತೆ ಹಲವಾರು ಒಪ್ಪಂದಗಳನ್ನ ಮಾಡ್ಕೊಂಡ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ. ಆ ಪ್ರಮುಖ ಒಪ್ಪಂದಗಳು ಯಾವ್ಯಾವು, ಅವುಗಳ ಪ್ರಮುಖ ಲಕ್ಷಣಗಳೇನು, ಅವುಗಳಿಂದ ಆಗುವಂತಹ ಪರಿಣಾಮಗಳೇನು ಅನ್ನೋದನ್ನ ಕೂಡ ನಾವು ನೋಡ್ತೀವಿ. ಕೊನೆಗೆ ಬರೋದು ಎಸ್ ದ WTO ದೋಹಾ ರೌಂಡ್ ಆಫ್ ಟ್ರೇಡ್ ನೆಗೋಷಿಯೇಷನ್ಸ್. ಇದು ಆಕ್ಚುಲಿ ಟ್ರಿಪ್ಸ್ ಗಿನ ಮುಂಚೆ ಇದನ್ನು ಓದ್ಬೇಕು. WTO ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ಸ್ ದೋಹಾ ರೌಂಡ್ ಆಫ್ ಟ್ರೇಡ್ ನೆಗೋಷಿಯೇಷನ್ಸ್ ಅಂತ ಒಂದು ಪ್ರಮುಖವಾದಂತಹ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೆದಂತಹ ಒಂದು ಘಟನೆ ಅದು. ಏನಾಯ್ತು ಆ ದೋಹಾ ರೌಂಡ್ ಆಫ್ ಟ್ರೇಡ್ ನೆಗೋಷಿಯೇಷನ್ಸ್ ಅಲ್ಲಿ ಏನೇನಾಯ್ತು, ಅದರಿಂದ ಆಗದಂತಹ ಪರಿಣಾಮಗಳೇನು ಭಾರತದ ಮೇಲೆ, ಅದರ ಪ್ರಮುಖ ಅಂಶಗಳೇನಿತ್ತು ಆ ದೋಹಾ ರೌಂಡ್ ಆಫ್ ಟ್ರೇಡ್ ನೆಗೋಷಿಯೇಷನ್ಸ್, ಅವು ಕೂಡ ನಾವು ಡೀಟೇಲ್ ಆಗಿ ಅಲ್ಲಿ ಓದ್ತೀವಿ. ಕೊನೆಗೆ ಇಂಟರ್ನ್ಯಾಷನಲ್ ಟ್ರೀಟಿ ಆನ್ ಪ್ಲಾಂಟ್ ಜೆನೆಟಿಕ್ ರಿಸೋರ್ಸಸ್. ಅನುವಂಶಿಕ ಸಂಪನ್ಮೂಲಗಳಿರ್ತವೆ, ಜೆನೆಟಿಕ್ ರಿಸೋರ್ಸಸ್ ವಿತ್ ರೆಸ್ಪೆಕ್ಟ್ ಟು ಪ್ಲಾಂಟ್ಸ್. ಸಸ್ಯ ಅನುವಂಶಿಕ ಸಂಪನ್ಮೂಲಗಳಿದಾವಲ್ಲ ಅವುಗಳ ಬಗ್ಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಟ್ರೀಟಿ ಮಾಡ್ಕೊಂಡ್ರು. ಆ ಟ್ರೀಟಿಯ ಉದ್ದೇಶ ಏನು, ಆ ಅಂತಾರಾಷ್ಟ್ರೀಯ ಒಪ್ಪಂದದ ಉದ್ದೇಶ ಏನು, ಅದ್ರ ಬಗ್ಗೆ ಎಲ್ಲ ಅದರ ಪ್ರಮುಖ ಲಕ್ಷಣಗಳೇನೇನು ಅನ್ನೋದನ್ನು ಕೂಡ ಡೀಟೇಲ್ ಆಗಿ ನಾವು ಮುಂದಿನ ತರಗತಿಗಳಲ್ಲಿ ಯೂನಿಟ್ 5 ತಿಳ್ಕೊಂತೀವಿ. So this is the syllabus which is prescribed for you under IPR for 6th semester. ನಿಮ್ಗೆ ಏನಾರ ಇಷ್ಟೊತ್ತು ಏನ್ ಡಿಸ್ಕಸ್ ಮಾಡ್ತೀವಲ್ಲ ಇವುಗಳಲ್ಲಿ ಏನಾರ ಡೌಟ್ಸ್ ಇದ್ರೆ ನೀವು ಕೇಳಬಹುದು. ಅದರ್ವೈಸ್ we will proceed to unit 1. Sir, third unit last one here, sir. Third unit amma. Yes, compulsory license ಇದೆ ಅಲ್ವಮ್ಮ? ಹಲೋ. ಎಸ್, ಕಂಪಲ್ಸರಿ ಲೈಸೆನ್ಸ್ ಅಂದ್ರೆ ಏನು? ಕಡ್ಡಾಯ ಪರವಾನಗಿ. ಇನ್ಫ್ರಿಂಜ್ಮೆಂಟ್ ಅಂದ್ರೆ ಉಲ್ಲಂಘನೆ, ಹಕ್ಕನ ಉಲ್ಲಂಘನೆ. ಮತ್ತೆ ರಿಲೀಫ್ ಅಗೇನ್ಸ್ಟ್ ಇನ್ಫ್ರಿಂಜ್ಮೆಂಟ್. ಯಾವುದೇ ಒಬ್ಬ ವ್ಯಕ್ತಿ ನನ್ನ ಹಕ್ಕುಗಳಿದಾವಲ್ಲ, ಪ್ಲಾಂಟ್ ವೆರೈಟಿ ಸಸ್ಯ ಪ್ರಭೇದಗಳ ಬಗ್ಗೆ ನನಗಿರುವಂತಹ ಹಕ್ಕುಗಳು, ನಾನು ಬ್ರೀಡರ್ ಆಗಿರ್ಬೋದು. ಬ್ರೀಡರ್ ಅಂದ್ರೆ ತಳಿವರ್ಧನಗಾರರು ಅಂತ ಕರಿತೀವಿ, ಕರೆಕ್ಟ್. ಬ್ರೀಡರ್ಸ್ ಅಂದ್ರೆ ತಳಿವರ್ಧನಗಾರರು. ಅವರ ಹಕ್ಕುಗಳಿರ್ತವೆ, ರೈತರ ಹಕ್ಕುಗಳಿರ್ತವೆ, ಸಮುದಾಯದ ಹಕ್ಕುಗಳಿರ್ತವೆ. ಅವುಗಳನ್ನ ಯಾರ ಉಲ್ಲಂಘನೆ ಮಾಡ್ದ, ಯಾವುದೋ ಒಂದು ಕಂಪನಿ ಮಾಡ್ದ ಅಥವಾ ಯಾರೋ ವ್ಯಕ್ತಿ ಮಾಡಿದ್ರೆ ನಮಗಿರುವಂತ ಆ ಬ್ರೀಡರ್ಗೆ, ಆ ತಳಿವರ್ಧನಗಾರರಿಗಾಗಿರ್ಬೋದು ಅಥವಾ ರೈತರಿಗಾಗಿರ್ಬೋದು ಅಥವಾ ಸಮುದಾಯಕ್ಕಾಗಿರ್ಬೋದು ಇರುವಂತಹ ಪರಿಹಾರಗಳೇನು? ಇನ್ಫ್ರಿಂಜ್ಮೆಂಟ್ ಅಂದ್ರೆ ಏನು? ಯಾವ್ಯಾವ ಕೃತ್ಯಗಳನ್ನ ನಾವು ಉಲ್ಲಂಘನೆ ಅಂತ ಕರಿಸ್ತೀವಿ ಅಥವಾ ಹಕ್ಕುಚ್ಯುತಿ ಅಂತ ಪರಿಗಣಿಸ್ತೀವಿ. ಹಕ್ಕುಚ್ಯುತಿ ಆದ್ರೆ ಅದಕ್ಕೆ ಸಿಗುವಂತಹ ಪರಿಹಾರಗಳೇನು? ರಿಲೇಟೆಡ್ ಟು ಪ್ಲಾಂಟ್ ವೆರೈಟೀಸ್. ಸಸ್ಯ ಪ್ರಭೇದಗಳ ಬಗ್ಗೆ ಸಂಬಂಧಪಟ್ಟಂತೆ ಕಂಪಲ್ಸರಿ ಲೈಸೆನ್ಸ್ ಯಾವಾಗ ಕೊಡ್ಬೋದು? ಯಾರೋ ಒಬ್ಬ ಒಂದು ಹೊಸ ಪ್ಲಾಂಟ್ ವೆರೈಟಿ ಡೆವಲಪ್ ಮಾಡ್ದ, ಅದನ್ನ ಸರಿಯಾಗಿ ಎಲ್ಲಾ ಕಡೆ ಸಿಗ್ತಿಲ್ಲ, ಅದರಿಂದ
ನಮ್ಮ ಒಂದು ಆರ್ಥಿಕ ಸ್ಥಿತಿ ತುಂಬಾ ಸುಧಾರಿಸುತ್ತೆ. ರೈತರಿಗೆಲ್ಲ ಅಂತ ಸಸ್ಯಗಳನ್ನ ಬೆಳೆಯೋದಕ್ಕೆ ಇಷ್ಟ ಇದೆ, ಆದ್ರೆ ಅವುಗಳು ಸಿಗ್ತಾನೆ ಇಲ್ಲ, ಸಸ್ಯಗಳ ಅಥವಾ ಸಸ್ಯದ ಬೀಜಗಳು ಸಿಗ್ತಿಲ್ಲ. ಅವಾಗ ಏನ್ ಮಾಡ್ಬೋದು, ಯು ಕ್ಯಾನ್ ಆಸ್ಕ್ ಫಾರ್ ಕಂಪಲ್ಸರಿ ಲೈಸೆನ್ಸ್. ಗೌರ್ಮೆಂಟ್ ಅವ್ರು ಏನ್ ಮಾಡ್ಬೋದು, ನೀನ್ ಕೊಡ್ಲೇಬೇಕು ಲೈಸೆನ್ಸ್ ಜನಕ್ಕೆ, ಅವ್ರು ಬೆಳಿತಾರೆ ಅಥವಾ ಇಂಥ ವ್ಯಕ್ತಿಗೆ ಮಾರಾಟ ಮಾಡಕ್ಕೆ ಅವಕಾಶ ಕೊಡ್ಬೇಕು. ನೀನು ಮಾರಾಟ ಮಾಡ್ತಿಲ್ಲ, ಬೇರೆಯವ್ರಿಗೂ ಮಾರಾಟ ಮಾಡಕ್ಕೆ ಅವಕಾಶ ಕೊಡ್ತಿಲ್ಲ ಅಂದ್ರೆ ನಾವು ಒಪ್ಪಲ್ಲ ಅಂತ ಕಂಪಲ್ಸರಿ ಲೈಸೆನ್ಸ್ ತಗೊಬಹುದು. ಹೆಂಗೆ, ಯಾವಾಗ ಬರುತ್ತವೆಲ್ಲ ಅನ್ನೋದನ್ನ ನಾವು ಡೀಟೇಲ್ ಆಗಲ್ಲಿ ನೋಡ್ತೀವಿ. ಅರ್ಥ ಆಯ್ತಮ್ಮ? ಹಾ ಸರ್. ಎಸ್. ಎನಿಥಿಂಗ್ ಎಲ್ಸ್? Sure. ಹೇಳ್ರಿ, ಹೇಳಪ್ಪ. What are example of designs? ಡಿಸೈನ್ಸ್ Is there example, sir? Design. ಎಕ್ಸಾಂಪಲ್, ನಿಮ್ದು ಗಾಡಿ ಇದೆ ನಿಮ್ದು? Sir. ಗಾಡಿ ಇದೇನ್ರಿ? ಯಾವ್ದ್ರಿ ಗಾಡಿ ನಿಮ್ದು? Two wheeler. ನಮ್ಮ ಅಂಕಲ್ ಐತ್ರಿ. ಯಾವ್ದದು? Passion Pro. ಪ್ಯಾಷನ್ ಪ್ರೋ ಅಂತ ಏನದು? ಪ್ಯಾಷನ್ ಪ್ರೋ ನೋಡಿದ ತಕ್ಷಣ ಏನ್ ಗೊತ್ತಾಗುತ್ತಪ್ಪ ನಿಂಗೆ? ನಿನ್ ಬೈಕ್ ಪ್ಯಾಷನ್ ಪ್ರೋ ಅಂತ ಗೊತ್ತಾಗಬೇಕು ಅಂದ್ರೆ ಏನೇನಿದೆ, ಏನೇನು ಕಾಣಿಸುತ್ತೆ ಅದ್ರಲ್ಲಿ? ಒಂದು ಡಿಸೈನ್ ಬರ್ತದೆ, ಇಂತ ಪೆಟ್ರೋಲ್ ಟ್ಯಾಂಕ್ ಹಿಂಗಿದೆ, ಅದಕ್ಕೆ ಸ್ಟಿಕ್ಕರ್ ಹಿಂಗ್ ಅಂಟಿಸಿದ್ದಾರೆ, ಹೌದಾ? ಅದ್ರ ಸೀಟ್ ಹಿಂಗಿರ್ತದೆ, ಅದ್ರ ವೀಲ್ ಹಿಂಗಿರ್ತದೆ, ಹಿಂದೆಗಡೆ ಹೆಡ್ ಲೈಟ್ ಹಿಂಗಿರ್ತದೆ, ಹಿಂದೆಗಡೆ ಲೈಟ್ ಹಿಂಗಿರ್ತದೆ, ಹೆಡ್ ಲೈಟ್ ಹಿಂಗಿರ್ತದೆ, ಹೌದಲ್ಲ? ಹೌದೇನಪ್ಪ? ಇದೆಲ್ಲ ನೋಡಿದ ತಕ್ಷಣ ಏನ್ ಗೊತ್ತಾಗುತ್ತೆ? ಓ, ಇದು ಪ್ಯಾಷನ್ ಪ್ರೋ ಅಂತ ಗೊತ್ತಾಗ್ತದೆ. ಹಂಗೆ ಮಾರುತಿ 800 ಗೊತ್ತಾಯ್ತಾ ನಿಂಗೆ? It's related ಇದು designs locks, designs. I understand the design, sir, but locks ಸಂಬಂಧಪಟ್ಟ ಡಿಸೈನ್ ಲಾ ಯಾವ ತರ ಎಕ್ಸಾಂಪಲ್ ಬರ್ತದೆ, ಅದನ್ನೇ ಮುಂದಕ್ಕೆ ಹೋಗ್ತೀವಿ ನಾವು. ಡಿಸೈನ್ ಲಾ ಅಂತ ಒಂದು ಕಾನೂನು ಐತೆ, ಇಂಡಿಯನ್ ಡಿಸೈನ್ಸ್ ಆಕ್ಟ್ ಅಂತ. ಆ ಕಾನೂನಲ್ಲಿ ಯಾವ್ದನ್ನ ಡಿಸೈನ್ ಅಂತ ಪರಿಗಣಿಸ್ತೀವಿ, ಡಿಸೈನ್ ನ ಅವಶ್ಯಕತೆಗಳೇನು, ಎಂತ ಡಿಸೈನ್ಸ್ ಗೆ ರಕ್ಷಣೆ ಮಾಡ್ಬೋದು, ಯಾವ ಡಿಸೈನ್ಸ್ ಗೆ ರಕ್ಷಣೆ ಸಿಗೋದಿಲ್ಲ, ಡಿಸೈನ್ಗೂ ಪೇಟೆಂಟ್ಸ್ಗೂ, ಡಿಸೈನ್ಸ್ಗೂ ಕಾಪಿರೈಟ್ಗೂ, ಡಿಸೈನ್ಸ್ಗೂ ಟ್ರೇಡ್ ಮಾರ್ಕ್ ಇರೋ ವ್ಯತ್ಯಾಸಗಳನ್ನೆಲ್ಲ ಡೀಟೇಲ್ ಆಗಿ ಮುಂದೆ ನಾವು ಓದ್ತೀವಿ. ಓಕೆ, ಎನಿಥಿಂಗ್ ಎಲ್ಸ್? ಇನ್ನೇನಾರ? Okay, now we will proceed with our unit 1. Unit 1 ಶುರು ಮಾಡೋಣ ಇವತ್ತು. So we will be looking into the first part, that is copyright. Yes, this is the law in copyright. Okay. ಸ್ಕ್ರೀನ್ ಕಾಣಿಸ್ತಾ ಇದೆಯಾ ಇಲ್ಲ ನಿಮ್ಗೆ? ಸ್ಕ್ರೀನ್ ಕಾಣಿಸ್ತಿಲ್ಲಲ್ಲ? ಇಲ್ಲ ಸರ್. ಓಕೆ, ಒಂದು ನಿಮಿಷ. ಈಗ ಕಾಣಿಸ್ತಿದ್ಯಾ? ಎಸ್ ಸರ್. ಎಸ್, ಓಕೆ. ಸರ್, ಇವಾಗ ಕಾಣಿಸ್ತಿದೆ. ಸೊ ಮೊದಲನೇ ಒಂದು ಯೂನಿಟ್ ಅಲ್ಲಿ ನಾವು ಓದುವಂತಹ ಲೆಜಿಸ್ಲೇಷನ್ ಅಂದ್ರೆ ಕಾಪಿರೈಟ್ ಆಕ್ಟ್ ಆಫ್ 1957, ಕೃತಿಸ್ವಾಮ್ಯ ಅಧಿನಿಯಮ 1957. ಈ ಒಂದು ಅಧಿನಿಯಮ ಇದೆ. ಇದಕ್ಕೆ ಪ್ರಮುಖವಾದಂತಹ ತಿದ್ದುಪಡಿಗಳನ್ನ 2012 ಮಾಡಿದ್ರು. 2012 ಅತ್ಯಂತ ಪ್ರಮುಖವಾದಂತಹ ತಿದ್ದುಪಡಿಗಳನ್ನ ಭಾರತದಲ್ಲಿ ಮಾಡಿದ್ರು. ಅವು ಏನು ಅನ್ನೋದನ್ನ ಮುಂದಕ್ಕೆ ನಾವು ಡೀಟೇಲ್ ಆಗಿ ಓದ್ತೀವಿ. ದಿಸ್ ಇಸ್ ದ ಲೆಜಿಸ್ಲೇಷನ್ ವಿಚ್ ವಿ ಸ್ಟಡಿ. ಸೊ ಅದರ ಒಂದು ಹಿನ್ನೆಲೆ, ಪರಿಚಯ, ಮತ್ತೆ ಹೆಂಗೆ ಈ ಕಾಪಿರೈಟ್ ಕಾನ್ಸೆಪ್ಟ್ ಡೆವಲಪ್ ಆಯ್ತು, ಕಾಪಿರೈಟ್ ಅಂದ್ರೆ ಏನು, ಅವುಗಳನ್ನೆಲ್ಲ ಇನ್ನು ಮುಂದೆ ಡೀಟೇಲ್ ಆಗಿ ತಿಳ್ಕೊಳ್ಳೋಕೆ ಪ್ರಯತ್ನ ಪಡೋಣ. ಓಕೆ, ಸೊ ಮೂವಿಂಗ್ ಫರ್ದರ್, ಇಟ್ ಈಸ್ ಕಾಪಿರೈಟ್ ಇನ್ ಇಟ್ಸ್ ಫಂಡಮೆಂಟಲ್ ಸೆನ್ಸ್. ಮೂಲತಃ ನಾವು ಯಾವ ಒಂದು ಕಾಪಿರೈಟ್ ನ ಹೆಂಗ್ ಅರ್ಥ ಮಾಡ್ಕೊಂತೀವಿ ಅನ್ನೋದನ್ನ ತಿಳ್ಕೊಬೇಕು. ವಾಟ್ ಯು ಮೀನ್ ಬೈ ದಿಸ್ ಟರ್ಮ್ ಕಾಪಿ? ಕಾಪಿ ಅಂದ್ರೆ ಏನಪ್ಪಾ? ನಾವೆಲ್ಲ ಮಾಡ್ತೀವಿ ಸರ್ ಅಂತೀರಾ? ಆಮ್ ಐ ಆಡಿಬಲ್? ಕೇಳಿಸ್ತಿದ್ಯಾ? ಅನ್ಸ್ಟೇಬಲ್ ತೋರಿಸ್ತಾ ಇದೆ ಇಂಟರ್ನೆಟ್. ಆಮ್ ಐ ಆಡಿಬಲ್? ಕೇಳಿಸ್ತಿದ್ಯಾ? ಎಸ್ ಸರ್. ಮಧ್ಯ ಸ್ವಲ್ಪ ಕಟ್ ಆಗೈತ್ರಿ. ಈಗ ಹಾ. ಸರಿಯಾಗಿ ಕೇಳಿಸ್ತಿದ್ಯಾ? ಓಕೆ, ಸೊ ಕಾಪಿ ಅಂದ್ರೆ ಏನು? ವಾಟ್ ಡು ಮೀನ್ ಬೈ ಕಾಪಿ? ಕಾಪಿ ಮೀನ್ಸ್ ಏನ್? ಕಾಪಿ ಅಂದ್ರೆ ಕಾಪಿ ಮಾಡಿದಿರಾ ಇಲ್ಲ? ಆಕ್ಚುಲಿ ನಕಲು ಸರ್, ಕಾಪಿ ಅಂತ. ನಕಲು ಮಾಡೋದು, ಕರೆಕ್ಟ್, ಎಕ್ಸಾಕ್ಟ್. ನಕಲು ಅಂದ್ರೆ ಏನು? ಹೇಳಿದ್ ಕರೆಕ್ಟ್. ನಕಲು ಮಾಡೋದು, ಟ್ರಾನ್ಸ್ಲೇಷನ್ ಮಾಡಿದ್ರಿ. ಕಾಪಿಗೆ ಕನ್ನಡದಲ್ಲಿ ನಕಲು ಅಂತಾರೆ. ನಕಲು ಮಾಡೋದು ಅಂದ್ರೆ ಏನು? ಎಕ್ಸಾಂಪಲ್ ಕೊಡ್ತೀರಾ ನಕಲುಗೆ? ನಕಲು ಮಾಡೋದನ್ನ ಸರ್, ನಾವ್ ಇವಾಗ ಟೆಕ್ಸ್ಟ್ ಬುಕ್ ಯೂಸ್ ಮಾಡ್ತೇವೆ ಸರ್. ಏನಮ್ಮ? ನಾವ್ ಇವಾಗ ಟೆಕ್ಸ್ಟ್ ಬುಕ್ ಇನ್ನೊಬ್ರು ಬರ್ದಿದ್ದನ್ನ ಯೂಸ್ ಮಾಡ್ತೇವೆ ಸರ್. ಅದನ್ನ ಯೂಸ್ ಜೆರಾಕ್ಸ್ ಮಾಡೋದು ಕಾಪಿನಾ? ನೋಡ್ರಿ, ನಿಮ್ ಫ್ರೆಂಡ್ ಹೇಳ್ತಾವ್ರೆ, ಟೆಕ್ಸ್ಟ್ ಬುಕ್ ಇದೆ ಒಂದು, ಲೈಬ್ರರಿ ತಗೊಂಡೋದ್ರಿ, ಲೈಬ್ರರಿ ಇಸ್ಕೊಂಡ್ರಿ, ತಗೊಂಡೋಗಲ್ಲಿ ಜೆರಾಕ್ಸ್ ಮಾಡಿಸ್ಕೊಂಡ್ರಿ, ಅದು ಕಾಪಿನಾ?
ಸರ್ ನೀವು ಬರೆದಿರುವಂತ ಪುಸ್ತಕವನ್ನ ಹೊಳ್ಳಿ ಹ್ಮ್. ನನ್ನ ಹೆಸರು ಹಾಕೊಂಡು ಅದನ್ನೇ ಕಂಟಿನ್ಯೂ ಮಾಡೋದು ಸರ್. ಓಕೆ. ಮತ್ತೆ ಅವ್ರ ನಿಮ್ ಫ್ರೆಂಡ್ ಒಬ್ರು ಹೇಳ್ತಾರೆ ಇಲ್ಲ ನಾನ್ ಬರ್ದಿದ್ದನ್ನ ಅವ್ರು ಅದನ್ನ ಏನ್ ಮಾಡ್ತೀರಿ ನೀವು ನಿಮ್ ಹೆಸರು ನಿಮ್ ಹೆಸರನ್ನ ತೆಗೆದು ನನ್ನ ಹಾ ಸರ್ ನನ್ನ ಹೆಸರು ಹಾಕೊಂಡು ಓಕೆ ಹಂಗ ಅದು ಕಾಪಿ Sir, ಅಂತ. producing same thing of others, sir. ಎಸ್, ಪ್ರೊಡ್ಯೂಸಿಂಗ್ ದ ಸೇಮ್ ಥಿಂಗ್ ಆಫ್ ಅದರ್ಸ್. ಯಾವ್ದೋ ಒಂದು ವಸ್ತು ಇದೆ ಮತ್ತೆ ಅದನ್ನ ಪ್ರೊಡ್ಯೂಸ್ ಮಾಡೋದು ಅದೇ ರೀತಿ ಇದೆ, ಇನ್ನೊಂದಷ್ಟು ಪ್ರತಿಗಳನ್ನ ಮಾಡೋದು. ಇಲ್ಲಿ ಪ್ರತಿಗಳು ಅಂದ್ಕೊಳ್ರಿ, ಹೌದಾ? ಸೊ ಕಾಪಿ ಮೀನ್ಸ್ ಟು ರಿಪ್ರೊಡ್ಯೂಸ್, ಅದೇನ್ರಿ ಕನ್ನಡದಲ್ಲಿ ಏನಂತಾರೆ? ರಿಪ್ರೊಡ್ಯೂಸ್ ಅಂದ್ರೆ ರಿಪ್ರೊಡ್ಯೂಸ್ ಏನಂತಾರ್ರಿ ಕನ್ನಡದಲ್ಲಿ? ರಿಪ್ರೊಡ್ಯೂಸ್ ಅಂದ್ರೆ ಉತ್ಪಾದನೆ ಅಂದ್ರೆ ಪ್ರೊಡ್ಯೂಸ್, ಮರು ಉತ್ಪಾದನೆ ಮಾಡೋದು. ಮರು ಉತ್ಪಾದನೆ ಮಾಡೋದು ಅಂದ್ರೆ ಇರೋದನ್ನ ಇನ್ನೊಂದ್ಸತಿ ಉತ್ಪಾದನೆ ಮಾಡೋದು. ಎಸ್, ಸೊ ಕಾಪಿ ಇಸ್ ಯೂಸ್ಡ್ ಇನ್ ದಟ್ ಸೆನ್ಸ್. ಆ ಒಂದು ಅರ್ಥದಲ್ಲಿ ಇಲ್ಲಿ ನಾವು ಬಳಸ್ತೀವಿ. ಲೆಟ್ ಅಸ್ ಸಿ ಫರ್ದರ್ ವಾಟ್ ಇಸ್ ದ ಸೆನ್ಸ್ ಇನ್ ವಿಚ್ ಇಟ್ ಇಸ್ ಬಿಂಗ್ ಯೂಸ್ಡ್. ಸೊ copyright is in fundamental sense is this: it is a right to copy. ಇಲ್ಲಿ ಏನು ಕಾಪಿರೈಟ್ ಓದ್ತಿದೀವಿ ನಾವು, ಕಾಪಿರೈಟ್ ಕೃತಿ ಸ್ವಾಮ್ಯ ಹಕ್ಕು ಅಂತಿದೀವಿ. ಈ ಕಾಪಿರೈಟ್ ಅಂದ್ರೆ ಏನು? ಇಟ್ ಈಸ್ ಅ ರೈಟ್ ಟು ಕಾಪಿ ಆರ್ ರಿಪ್ರೊಡ್ಯೂಸ್ ದ ವರ್ಕ್ ಇನ್ ವಿಚ್ ಕಾಪಿರೈಟ್ ಸಬ್ಸಿಸ್ಟ್. ಯಾವುದೋ ಒಂದು ವಸ್ತುವಲ್ಲಿ ಕಾಪಿರೈಟ್ ಇದ್ದು ಅಂದ್ರೆ ಆ ಒಂದು ವಸ್ತುವನ್ನ ರಿಪ್ರೊಡ್ಯೂಸ್ ಮಾಡೋದು, ರೈಟ್ ಟು ಕಾಪಿ, ಆ ನಕಲು ಮಾಡುವಂತಹ ಹಕ್ಕು, ಅದನ್ನ ಮರು ಉತ್ಪಾದನೆ ಮಾಡುವಂತಹ ಹಕ್ಕು. ಯಾವ್ದನ್ನ ಯಾವ ವಸ್ತುವಲ್ಲಿ ಕಾಪಿರೈಟ್ ಇರುತ್ತೋ ಅದನ್ನ ಮರು ಉತ್ಪಾದನೆ ಮಾಡೋದು ಅಥವಾ ಅದನ್ನ ನಕಲು ಮಾಡೋ ಒಂದು ಹಕ್ಕು ಇದೆಯಲ್ಲ, ಅದನ್ನೇ ನಾವು ಕಾಪಿರೈಟ್ ಅಂತ ಕರಿತೀವಿ. ಯಾವ್ದೋ ಒಂದು ವಸ್ತುವಲ್ಲಿ ಕೃತಿಸ್ವಾಮ್ಯ ಇದೆ ಇಂಥ ವಸ್ತುವನ್ನ ಅದನ್ನ ನಕಲು ಮಾಡೋದು ಅಥವಾ ಅದನ್ನ ಮರು ಉತ್ಪಾದನೆ ಮಾಡುವಂತದ್ದು ಇದೆಯಲ್ಲ, ಅಂತ ಒಂದು ಹಕ್ಕನ್ನ ನಾವು ಕೃತಿಸ್ವಾಮ್ಯ ಹಕ್ಕು ಅಂತ ಕರಿತೀವಿ. ಸೊ ಕಾಪಿರೈಟ್ ಇಟ್ ಈಸ್ ಅ ರೈಟ್ ಟು ಕಾಪಿ. ಏನಕ್ಕು? ರೈಟ್ ಟು ಕಾಪಿ ಅಂದ್ರೆ ನಕಲು ಮಾಡುವ ಹಕ್ಕು ಅಥವಾ ಮರು ಉತ್ಪಾದನೆ ಮಾಡುವಂತಹ ಹಕ್ಕು. ಯಾವ್ದಕ್ಕೆ ಸಂಬಂಧಪಟ್ಟಂತೆ ಯಾವ ವಸ್ತುವಲ್ಲಿ ಕಾಪಿರೈಟ್ ಇರುತ್ತೋ ಅಂತ ವಸ್ತುಗಳನ್ನ ಮರು ಉತ್ಪಾದನೆ ಮಾಡೋದು, ಅಂತ ವಸ್ತುಗಳನ್ನ ನಕಲು ಮಾಡುವಂತ ನಕಲು ಮಾಡ್ತೀವಲ್ಲ, ಆ ನಕಲು ಮಾಡೋ ಹಕ್ಕನ್ನೇ ನಾವು ಕೃತಿಸ್ವಾಮ್ಯ ಹಕ್ಕು ಅಂತ ಕರಿತೀವಿ. ಕಾಪಿರೈಟ್ ಇಸ್ ಅ ರೈಟ್ ಟು ಕಾಪಿ ಆರ್ ರಿಪ್ರೊಡ್ಯೂಸ್ ದ ವರ್ಕ್ ಇನ್ ವಿಚ್ ಕಾಪಿರೈಟ್ ಸಬ್ಸಿಸ್ಟ್. ಅರ್ಥ ಆಗ್ತಿದೆಯಲ್ಲ? ಅರ್ಥ ಆಗ್ಲಿಲ್ಲ ಅಂದ್ರೆ ದಯವಿಟ್ಟು ಕೇಳ್ಬೇಕಪ್ಪ. ಈ ಸ್ಟೇಟ್ಮೆಂಟ್ ಓದ್ರಿ, ಇನ್ನೊಂದ್ಸತಿ ಓದ್ರಿ. ಏನಾರ ಅರ್ಥ ಆಗ್ಲಿಲ್ಲ ಅಂದ್ರೆ ಕೇಳ್ರಿ, ಅಥವಾ ನೀವು ಹೆಂಗ್ ಅರ್ಥ ಮಾಡ್ಕೊಂಡ್ರಿ ಅನ್ನೋದನ್ನ ಹೇಳ್ರಿ. ಏನೋ ಡೌಟ್ಸ್ ಇದ್ರೆ ಹೇಳ್ಬೇಕು, ಅದರ್ವೈಸ್ ವಿಲ್ ಪ್ರೊಸೀಡ್. ಪ್ರೊಸೀಡ್ ಆಗೋಣ ಮುಂದಕ್ಕೆ. ಏನು ಡೌಟ್ಸ್ ಇಲ್ವಾ? ನೋ No, ಸರ್. sir. ಓಕೆ, ಸೊ ನೆಕ್ಸ್ಟ್ ಆಲ್ಮೋಸ್ಟ್ ಇನ್ನು 1 ನಿಮಿಷ ಟೈಮ್ ಇದೆ ಅಷ್ಟೇ, 1 ನಿಮಿಷನೂ ಇಲ್ಲ, ಇನ್ನೂ ಕಮ್ಮಿ ಇದೆ. ಸೊ ಇದನ್ನ ಐ ವಿಲ್ ಜಸ್ಟ್ ರೀಡ್ ಇಟ್ ಅಂಡ್ ಐ ವಿಲ್ ಸ್ಟಾಪ್. ಸೊ ಇಟ್ ಈಸ್ ಅ ನೆಗೆಟಿವ್ ರೈಟ್, ಇದು ನಕಾರಾತ್ಮಕ ಹಕ್ಕು. ಈ ಕೃತಿಸ್ವಾಮ್ಯ ಹಕ್ಕಿದೆಯಲ್ಲ, ಇದು ನಕಾರಾತ್ಮಕ. ಯಾಕೆಂದ್ರೆ ಇಟ್ ಈಸ್ ಏಮ್ಡ್ ಅಟ್ ಪ್ರಿವೆಂಟಿಂಗ್ ರಿಪ್ರೊಡಕ್ಷನ್ ಅಂಡ್ ಎಕ್ಸ್ಪ್ಲಾಯ್ಟೇಷನ್ ಆಫ್ ಎ ಲಿಟರೇಚರ್ ಅಂಡ್ ಆರ್ಟ್. ನಾವು ಏನ್ ಬರವಣಿಗೆ ಮಾಡಿರ್ತೀವಿ ಅಥವಾ ಆರ್ಟ್ ಇರ್ಬೋದು, ಕಲೆಯಿಂದ ಮಾಡಿದಂತ ಸೃಷ್ಟಿ ಮಾಡಿದ ವಸ್ತುಗಳಿದಾವಲ್ಲ, ಅವುಗಳನ್ನ ಬೇರೆಯವರು ನಕಲು ಮಾಡದೆ ಅವರನ್ನ ತಡೆಯೋದಕ್ಕೆ ಇರುವಂತಹ ಒಂದು ಹಕ್ಕನ್ನ ನಾವು ಈ ಕಾಪಿರೈಟ್ ಅಂತ ಕರಿತೀವಿ. ಸೊ ಇಟ್ ಈಸ್ ಎ ನೆಗೆಟಿವ್ ರೈಟ್. ಕಾಪಿರೈಟ್ ಇಸ್ ಎ ನೆಗೆಟಿವ್ ರೈಟ್. ಕಟ್ ಆಗುತ್ತೆ, ಇನ್ನೊಂದು 10 ಸೆಕೆಂಡ್ ಅಲ್ಲಿ ಕಟ್ ಆಗುತ್ತೆ. ಸೊ ಐ ವಿಲ್ ಸ್ಟಾಪ್ ಅಂಡ್ ವಿಲ್ ಡಿಸ್ಕಸ್ ದ ರಿಮೈನಿಂಗ್ ಥಿಂಗ್ಸ್ ಇನ್ ಡೀಟೇಲ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಓಕೆ, see you. Yes. Sir.